Hi friends, My Target YouTube channel ಗೆ ಸ್ವಾಗತ. Today's thought ಏನಂದ್ರ don't quit. Already you are in pain, already you are in hurt. Get a reward from it. ಆಲ್ರೆಡಿ ನಿನಗೆ ನೋವಾಗಿದೆ, ಕಷ್ಟ ಆಗಿದೆ ನಿನ್ನ ಗುರಿಯನ್ನು ತಲುಪಲಿಕ್ಕೆ ಅಂದಾಗ ಅದರಿಂದ ಕ್ವಿಟ್ ಆಗಬೇಡ. ಯಾಕಂದ್ರೆ ಮುಂದಿನ ಸ್ಟೆಪ್ ಏನಾಗಿರ್ತೈತಪ್ಪ ಅಂದ್ರೆ ರಿವಾರ್ಡ್ ಬರ್ತಿರ್ತೈತಿ ಅಥವಾ ಅದರಿಂದ ನಾವು ರಿವಾರ್ಡ್ ತಗೋಬೇಕು. ಇಷ್ಟು ದಿನ ಕಷ್ಟ ಅನುಭವಿಸಿದೇವು ಅಂದ್ರೆ ಹರ್ಟ್ ಆಗೈತಿ ಅಂದ್ರೆ ನಮ್ಗೆ ಅದರಿಂದ ರಿವಾರ್ಡ್ ತಗೋಬೇಕಾದ್ರೆ ಏನು ಮಾಡ್ಬೇಕು ಅಂದ್ರೆ ತಾಳ್ಮೆ ಬೇಕು. ಏನು ಬೇಕ್ರಿ? ತಾಳ್ಮೆ ಬೇಕು. ಅದಕ್ಕೆ ನಾವು ಓದುವಾಗ ನಮ್ಮ ಗುರಿ ಮುಟ್ಟಲಿಕ್ಕೆ ಎಕ್ಸಾಂಪಲ್ ಎಲೆಕ್ಷನ್ ಬಂತು, ಎಕ್ಸಾಮ್ ಮುಂದೆ ಹೋದು ಅಂಥೇಳಿ ಹರ್ಟ್ ಮಾಡೋಕ್ಕೋ ಕ್ವಿಟ್ ಮಾಡೋದಲ್ಲ. ಅದಕ್ಕೆ ಮತ್ತೆ ಏನು ಮಾಡ್ಬೇಕಪ್ಪ ಅಂತಂದ್ರೆ ಅದೇ ನಮ್ದು ಒಂದು ದಕ್ಷತೆಯಿಂದ ಮುನ್ನುಗ್ಗಬೇಕು, ಪೇಷನ್ಸಿಂದ. ಅವಾಗ ನಮ್ಗೆ ಆಟೋಮೆಟಿಕ್ಲಿ ಗೆಲುವ ಸಿಗ್ತೈತೆ ಸ್ನೇಹಿತರೆ ಅಂತ ಹೇಳ್ತಾ ಪ್ರಚಲಿತ ಘಟನೆಗಳ ತರಗತಿಯನ್ನು ಪ್ರಾರಂಭಿಸುವ ಮುನ್ನ ಆಲ್ರೆಡಿ ಒಯಾಸಿಸ್ ಕ್ವಶನ್ ಸೀರೀಸ್ ರೀಡ್ ಡಿಫ್ರೆಂಟ್ ಅಂತ ಹೇಳಿ ಒಂದು ವಿಡಿಯೋನ ಮಾಡಿದ್ದೀನಿ. ಅದನ್ನೂ ಕೂಡ ಸ್ನೇಹಿತರೆ ಹೋಗಿ ವಿಶೇಷ ಪ್ರಶ್ನೆಗಳಿದಾವೆ ಅದರಲ್ಲಿ. ಅನಂತರ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದರೆ ಸಬ್ಸ್ಕ್ರೈಬ್ ಆಗಿರಿ. ಅನಂತರ ವಿಡಿಯೋ ನೋಡಾರ ಒಂದು ಲೈಕ್ ಬಟನ್ ಒತ್ತನೆ ವಿಡಿಯೋ ನೋಡಕ್ಕೆ ಸ್ಟಾರ್ಟ್ ಮಾಡಿರಿ. ನೋಡ್ರಿ, 2023-24ನೇ ಸಾಲಿನ ಕರ್ನಾಟಕ ರಾಜ್ಯದ ಬಜೆಟ್ ಗಾತ್ರ ಎಷ್ಟು ಅಂತ ಹೇಳಿ. ಬಜೆಟ್ ಗಾತ್ರ ಎಷ್ಟಪ್ಪ ಅಂತಂದ್ರೆ ಬಜೆಟ್ ಗಾತ್ರ ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್ ರೀ. ಯಾವುದು? ಆಪ್ಷನ್ ಸಿ. 3,09,182 ಕೋಟಿ ರೈಟ್ ಆನ್ಸರ್ ಸ್ನೇಹಿತರೆ. ಬಹಳಷ್ಟು ಜನ ಇದಕ್ಕೆ ಸರಿಯಾದ ಉತ್ತರಗಳನ್ನ ಕಮೆಂಟ್ಸ್ ಮಾಡಿದ್ರಿ. ಇನ್ನ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಅವರ್ ಕ್ವಶನ್ ಯುವರ್ ಆನ್ಸರ್ ನಲ್ಲಿ ಸುದ್ದಿಯಲ್ಲಿ ಕಂಡು ಬಂದ H3 ರಾಕೆಟ್ ಯಾವ ದೇಶದ್ದು ಅಂತ ಹೇಳಿ. ಯಾವ ರಾಕೆಟ್ ರೀ? H3 ರಾಕೆಟ್ ಯಾವ ದೇಶದ್ದು ಅಂತಂದ್ರ ಇಲ್ಲಿ ಆಪ್ಷನ್ ಎ. ಆಪ್ಷನ್ಸ್ಗಳ 2 ಸಲ ರಿಪೀಟ್ ಆಗಿದಾವ, ನೀವು ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಎ ಆಪ್ಷನ್ ಜಪಾನ್, ಬಿ ಆಪ್ಷನ್ ಉತ್ತರ ಕೊರಿಯಾ, ಸಿ ಆಪ್ಷನ್ ಇಂಡಿಯಾ, ಡಿ ಆಪ್ಷನ್ ಉಕ್ರೇನ್ ಸ್ನೇಹಿತರೆ. ಇಮಿಡಿಯೇಟ್ ಯಾವ್ದಂತ ಥಿಂಕ್ ಮಾಡಿ ಕಮೆಂಟ್ಸ್ ಮಾಡ್ರಿ. 23 ಮಿಲಿಟರಿ ಸಮರಾಭ್ಯಾಸ ಭಾರತ ಮತ್ತು ಯಾವ ದೇಶದೊಂದಿಗೆ ನಡೆಯುತ್ತದೆ? ಭಾರತ ಮತ್ತು ಯಾವ ದೇಶದೊಂದಿಗೆ ನಡೆಯುತ್ತದೆಪ್ಪ ಅಂದ್ರ ಉಜ್ಬೇಕಿಸ್ತಾನ್. ಭಾರತ ಮತ್ತು ಉಜ್ಬೇಕಿಸ್ತಾನ್ ನಡುವೆ ಮಿಲಿಟರಿ ಸಮರಾಭ್ಯಾಸ ದಸ್ತಲಿಕ. ಹಾಗಾದ್ರೆ ದಸ್ತಲಿಕ್ ಅಂದ್ರೆ ಎಲ್ಲರಿಗೂ ಗೊತ್ತೈತಿ. ಎಲ್ಲಿ ನಡೆಯತೈತಿ ಅನ್ನೋದು ತಿಳ್ಕೊಬೇಕು. ಉತ್ತರಾಖಂಡದಲ್ಲಿ. ಎಲ್ರಿ? ಉತ್ತರಾಖಂಡದಲ್ಲಿ ನಡೀತಾ ಇದೆ. ಡೇಟ್ ಏನ ಅವಶ್ಯಕತೆ ಇಲ್ಲ, ಸುಮ್ಮನೆ ಯಾವಾಗ ನಡೀತಾ ಅನ್ನೋದು ಗೊತ್ತಾಗ್ಲಿಕ್ಕೆ ಡೇಟ್ಗಳ ಅವಶ್ಯ ಅದಾವ ಅಷ್ಟ. ನೆಕ್ಸ್ಟ್ ನೋಡ್ರಿ, ಭಾರತದ ಮೊದಲ ಜಿಯೋ ಹೆರಿಟೇಜ್ ಸೈಟ್ ಯಾವುದು? ವೆರಿ ಇಂಪಾರ್ಟೆಂಟ್. ಈ ಪ್ರಶ್ನೆ ಕೇಳಬೇಕಾ? ಕೇಳಿಲ್ಲಂದ್ರೆ ಕ್ವಶನ್ ತೆಗ್ಯಾವಿನ ಅಪ್ಡೇಟ್ ಆಗಿಲ್ಲ ಅಂದಂಗೆ ಅರ್ಥ. ಅಷ್ಟು ಇಂಪಾರ್ಟೆಂಟ್. ಯಾವ್ದಪ್ಪ ಅಂದ್ರ ಮಾಮೂಲು ಗುಹೆ. ಮಾಮೂಲು ಗುಹೆಗಳು ಕಂಡು ಬರುವಂತದ್ದು ಯಾವ ರಾಜ್ಯದಲ್ಲಿ ಅಂದ್ರ ಮೇಘಾಲಯದಲ್ಲಿ. ಎಲ್ರಿ? ಮೇಘಾಲಯದಲ್ಲಿ ಕಂಡು ಬರ್ತಾವೆ. ಯಾವ್ದ್ರಿ? ಮಾಮೂಲು ಗುಹೆಗಳು ಕಂಡು ಬರುವುದು ಮೇಘಾಲಯದಲ್ಲಿ. ಇವಲ್ಲಿ ಯಾವ ರೀತಿಯ ಶಿಲೆಗಳು ಕಂಡು ಬರ್ತಾವ ಅಂದ್ರೆ ಜಾಸ್ತಿ ಡೋಲೋವೈಟ್ ಸ್ಯಾಂಡ್ ಸ್ಟೋನ್. ಡೋಲೋವೈಟ್ ಸ್ಯಾಂಡ್ ಸ್ಟೋನ್. KPSR ಪರೀಕ್ಷೆ ಕೇಳ್ರು ಅಥವಾ PSI ಕ್ವಶನ್ ಪೇಪರ್ನ ಇನ್ನೊಂದು ಸ್ವಲ್ಪ ಟಫ್ ಮಾಡಿ ಕೇಳ್ರಪ್ಪ ಅಂತಂದ್ರೆ ಸ್ಟೇಟ್ಮೆಂಟ್ ವೈಸ್ ಕೊಡ್ತಾನೆ. ಮಾಮೂಲು ಗುಹೆಯಲ್ಲಿ ಅತಿ ಹೆಚ್ಚಾಗಿ ಸ್ಟೇಟ್ಮೆಂಟ್ 1 ಡೋಲೋವೈಟ್ ಸ್ಯಾಂಡ್ ಸ್ಟೋನ್ಗೆ ಪ್ರಸಿದ್ಧಿಯನ್ನು ಪಡೆದಿದೆ ಅಂತ ಕೊಟ್ಟಾಗ ನಾವು ಮಾಮೂಲು ಗುಹೆ ಭಾರತ ಮೊದಲ ಜಿಯೋ ಹೆರಿಟೇಜ್ ಸೈಟ್ ಅಂತ ಓದ್ಕೋತ ಫುಲ್ ಖುಷಿಯಾಗಿ ಕುಂದಿರ್ತೇವೆ. ಇಂಥದ್ದೊಂದು ಸ್ಟೇಟ್ಮೆಂಟ್ ಒಗದಪ್ಪ ಅಂತಂದ್ರೆ ನಾವೆಲ್ಲ ಡಮಾರ್ ಅಂದ್ಬಿಡ್ತೇವೆ. ಓಕೆ, ಅದಕ್ಕೆಲ್ಲಾನು ಇಂಪಾರ್ಟೆಂಟ. ಎಲ್ಲಾನು ಗೊತ್ತಿರಬೇಕು, ಸ್ವಲ್ಪ ಗೊತ್ತಿರ್ಬೇಕು, ಅಂದ್ರೆ ಕಾಂಪಿಟೇಷನ್ ಎಕ್ಸಾಮ್ ಪಾಸ್ ಆಗ್ತದೆ. ಇದು ಮೇಘಾಲಯದ ಕಾಸಿ ಬೆಟ್ಟಗಳಲ್ಲಿ ಕಂಡು ಬರುತ್ತದೆ. ಕಾಸಿ ಮತ್ತು ಗಾರೋ ಬೆಟ್ಟಗಳು ಅತಿ ಹೆಚ್ಚು ಕಂಡು ಬರೋ ಅಂದ್ರೆ ಎಲ್ಲಿ ಕಂಡು ಬರ್ತಾವ ಕೇಳ್ರೆ ಮೇಘಾಲಯದಲ್ಲಿ ಕಂಡು ಬರ್ತಾವ. ಹಾಗಾದ್ರೆ ಈ ಜಿಯೋ ಹೆರಿಟೇಜ್ ಸೈಟ್ ಅನ್ನ ನೀಡುವಂತವ್ರು ಯಾರು? ಏನು IUCN ದಾರೋ ಅಥವಾ ಯಾರು ನೋಡೋಣ? ಯಾರಪ್ಪ ಅಂದ್ರೆ IUGS, ಇಂಟರ್ನ್ಯಾಷನಲ್ ಯೂನಿಯನ್ ಆಫ್ ಜಿಯೋಲಾಜಿಕಲ್ ಸೈನ್ಸ್. ಇಂಟರ್ನ್ಯಾಷನಲ್ ಯೂನಿಯನ್ ಆಫ್ ಜಿಯೋಲಾಜಿಕಲ್ ಸೈನ್ಸ್, IUGS. ಹಾಗಾದ್ರೆ ಇದು ಯುನೆಸ್ಕೋದ ಅತಿ ದೊಡ್ಡ ವೈಜ್ಞಾನಿಕ ಸಂಸ್ಥೆಯಾಗಿದೆ. ಇದರ ಕೇಂದ್ರ ಕಚೇರಿ ಚೀನಾದ ಬೀಜಿಂಗ್ ನಲ್ಲಿದೆ. ಕೇಂದ್ರ ಕಚೇರಿ ಎಲ್ಲಿದ್ರಿ? ಬೀಜಿಂಗ್ ನಲ್ಲಿದೆ. ಕೇಂದ್ರ ಕಚೇರಿ ಎಲ್ಲಿದ್ರಿ? ಬೀಜಿಂಗ್ ನಲ್ಲಿ ಕಂಡು ಬರ್ತದೆ. ಇಲ್ಲಿ ಗುಹೆಗಳು ನಿಮ್ಗೆ ನೋಡ್ರಿ ಕಾಣ್ತಾವ. ಇದೇ ಏನಪ್ಪಾ ಅಂದ್ರ ಮಾಮೂಲು ಗುಹೆಗಳು. ಯಾವ ಗುಹೆ ರೀ? ಮಾಮೂಲು ಗುಹೆಗಳು. ನೆಕ್ಸ್ಟ್ ಪ್ರಶ್ನೆ, ಟ್ರಿಪ್ಸ್ ಆದಿ ಮಹೋತ್ಸವವನ್ನು ಎಲ್ಲಿ ಪ್ರಾರಂಭಿಸಲಾಗಿದೆ? ಟ್ರಿಪ್ಸ್ ನೋಡ್ರಿ ಎಲ್ಲಿಪ್ಪ ಅಂದ್ರೆ ದೆಹಲಿಯಲ್ಲಿ. ಇಲ್ಲಿ ಇದಕ್ಕಿಂತ ಇಂಪಾರ್ಟೆಂಟ್ ಯಾವ್ದಪ್ಪ ಅಂದ್ರ ಈ ಟ್ರಿಪ್ ಅನ್ನೋದು ಏನಾಯ್ತು? ಫುಲ್ ಫಾರ್ಮ್ ಏನ್ ನೋಡ್ರಿ? ಟ್ರೈಬಲ್ ಕೋಆಪರೇಟಿವ್ ಮಾರ್ಕೆಟಿಂಗ್ ಡೆವಲಪ್ಮೆಂಟ್ ಫೆಡರೇಷನ್ ಆಫ್ ಇಂಡಿಯಾ ಲಿಮಿಟೆಡ್. ಇದ ಭಾಳ ಇಂಪಾರ್ಟೆಂಟ್. ಇದರಲ್ಲಿ ಏನಪ್ಪಾ ಅಂತಂದ್ರ ಬುಡಕಟ್ಟು ಜನರ ಅಭಿವೃದ್ಧಿಗೆ ಸಂಬಂಧಪಟ್ಟಂತ ಒಂದು ಸಂಸ್ಥೆ.
ಓಕೆ, ಇದು ಯಾವ ಸಚಿವಾಲಯದಲ್ಲಿ ಬರ್ತೈತಪ್ಪ ಅಂದ್ರೆ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯ. ಈ ಆದಿ ಮಹೋತ್ಸವವನ್ನ ಪ್ರಾರಂಭಿಸೋರು ಯಾರಪ್ಪ ಅಂತಂದ್ರ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯ. ಟ್ರಿಪ್ಡ್ ಅನ್ನೋದು ಬರ್ತಪ್ಪ ಅಂತಂದ್ರೆ ಇದು ಗೊತ್ತಿರಬೇಕು ನಮ್ಗೆ. ಓಕೆ, ನೆಕ್ಸ್ಟ್ ಇನ್ನೊಂದು ಟ್ರಿಪ್ಡ್ ಬರ್ತೈತೆ, ಅದು ಬೇಡ, ಬೌದ್ಧಿಕ ಆಸ್ತಿ ಹಕ್ಕುಗೆ ಸಂಬಂಧಪಟ್ಟದ್ದು. ಇಲ್ಲಿ ನೋಡ್ರಿ, ಭಾರತವು ಇತ್ತೀಚೆಗೆ ಡಿಜಿಟಲ್ ವರ್ಕ್ ಪ್ಲಾನ್ 2023 ಯಾವ ಬ್ಲಾಕ್ನೊಂದಿಗೆ ಅಳವಡಿಸಿಕೊಂಡಿದೆ? ವೆಬ್ಸೈಟ್ ಕ್ವಶನ್. ಡಿಜಿಟಲ್ ವರ್ಕ್ ಪ್ಲಾನ್ ಅಂತ ಹೇಳಿ ಸ್ಟಾರ್ಟ್ ಮಾಡಿದಾರ. ಯಾರ ಜೊತೆಪ್ಪ ಅಂದ್ರ ಆಸಿಯಾನ್ ರಾಷ್ಟ್ರಗಳ ಜೊತೆಗೆ. ಯಾವ ರಾಷ್ಟ್ರಗಳ ಜೊತೆಗೆ? ಆಸಿಯಾನ್ ರಾಷ್ಟ್ರಗಳ ಜೊತೆಗೆ ಇತ್ತೀಚೆಗೆ ಭಾರತದೊಂದಿಗೆ 3ನೇ ಸ್ಯಾಂಡ್ ಡಿಜಿಟಲ್ ಮಂತ್ರಿಗಳ ಸಭೆಯನ್ನ ವರ್ಚುವಲ್ ವೇದಿಕೆಯಲ್ಲಿ ನಡೆಸಲಾಯಿತು. ಹಾಗಾದ್ರೆ ಇಲ್ಲಿ ಆಸಿಯಾನ್ ಫುಲ್ಫಾರ್ಮ್ ನೋಡ್ರಿ, ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷ್ಯನ್ ನೇಷನ್ಸ್ ಅಂತ ಹೇಳಿ. ಇದರಲ್ಲಿರುವ ಒಟ್ಟು ರಾಷ್ಟ್ರಗಳ ಸಂಖ್ಯೆ 10. PSI ಎಕ್ಸಾಮ್ದಾಗ ಕೇಳಿದಂತ ಪ್ರಶ್ನೆ, ಆಸಿಯಾನ್ ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಎಷ್ಟೈತಪ್ಪ ಅಂತಂದ್ರ 10 ಇದೆ. ಹಾಗಾದ್ರೆ 11ನೇ ಸದಸ್ಯ ರಾಷ್ಟ್ರವಾಗಿ ಯಾವ ದೇಶ ಆಗಲಿದೆ ಅಂದ್ರೆ ತಿಮೋರ್ ಲೆಸ್ಟ್. ಯಾವ್ದ್ರಿ? ತಾತ್ಕಾಲಿಕ ಸದಸ್ಯವನ್ನು ಪಡೆದಿದೆ ತಿಮೋರ್ ಲೆಸ್ಟ್. 2023ನೇ ಶೃಂಗಸಭೆ ಎಲ್ಲಿ ನಡೆದೈತಂದ್ರ ಇಂಡೋನೇಷ್ಯಾದಾಗ. ಕೇಂದ್ರ ಕಚೇರಿ ಎಲ್ಲೈತಂದ್ರೂ ಕೂಡ ಇಂಡೋನೇಷ್ಯಾದ ಜಕಾರ್ತ್. ಇದ್ರ ಬಗ್ಗೆ ಆಸಿಯಾನ ಸಾರ್ಕ ಒಂದೇ ವಿಡಿಯೋದಾಗ ಮಾಡಿದಾನೆ ಸ್ನೇಹಿತರೆ. ಹೋಗಿ ನೀವು ನಮ್ಮ ಯೂಟ್ಯೂಬ್ನಲ್ಲಿ ಹೋಗಿ ವಿಡಿಯೋ ಸರ್ಚ್ ಮಾಡ್ರ ಇದ್ರ ಬಗ್ಗೆ ಪೂರ್ತಿ ಕ್ಲಿಯರ್ ಆಗಿ ಸಿಗ್ತೈತೆ ನಿಮ್ಗೆ, ಯಾವ ರೀತಿ ಕಂಪ್ಯಾರಿಸಮ್ ಮಾಡಿ ಓದ್ಬೇಕು ಅನ್ನೋದು. ಕೇಂದ್ರ ಕಚೇರಿಯಲ್ಲಿದ್ರೆ ಇಂಡೋನೇಷ್ಯಾದ ಜಕಾರ್ತ, ಸ್ಥಾಪನೆ ಆದದ್ದು ಥೈಲ್ಯಾಂಡ್ನ ಬ್ಯಾಂಕಾಕ್. ಸ್ಥಾಪನೆ ಆಗೋದಕ್ಕಿಂತ ಜಾಸ್ತಿ ಕ್ವಶನ್ ಏನು ಕೇಳ್ತಾರಪ್ಪ ಅಂದ್ರೆ ಕೇಂದ್ರ ಕಚೇರಿ ಕೇಳ್ತಾರೋ. 11ನೇ ರಾಷ್ಟ್ರ ಯಾವ ರಾಷ್ಟ್ರವಾಗಲಿದೆ ಅಂದ್ರೆ ತಿಮೋರ್ ಲೆಸ್ಟ್. ನೆಕ್ಸ್ಟ್, ಯೂಟ್ಯೂಬ್ನ ನೂತನ ಮುಖ್ಯಸ್ಥರಾಗಿ ಯಾರು ನೇಮಕವಾದರು? ಯೂಟ್ಯೂಬ್ ಎಲ್ಲರೂ ಬಳಸ್ತೇವಲ್ರಿ, ಬಳಸಬೇಕಾ? ನಮ್ಮ ಕ್ಲಾಸು ಯೂಟ್ಯೂಬ್ನ ಐತಿ. ಯೂಟ್ಯೂಬ್ನ ನೂತನ ಮುಖ್ಯಸ್ಥರಾಗಿ ಯಾರು ನೇಮಕವಾದ್ರಪ್ಪ ಅಂದ್ರೆ ನೀಲ್ ಮೋಹನ್ ಅವರು ನೇಮಕವಾಗ್ತಾರೆ ಸ್ನೇಹಿತರೆ. ಯಾರ್ರಿ? ನೀಲ್ ಮೋಹನ. ಯೂಟ್ಯೂಬ್ ಸ್ಥಾಪನೆ ಆದ ಯಾವಾಗಂದ್ರೆ 2005ರಾಗ ಒಂದು ಸ್ವಲ್ಪ ಇನ್ಸ್ಪೈರಿಂಗ್ ತೋರಿ. 2005ರಾಗ ಯೂಟ್ಯೂಬ್ ಸ್ಥಾಪನೆ ಆದದ್ದ. ಅತಿ ಹೆಚ್ಚು ಪ್ರಚಲಿತ ಬಂದದಂದ್ರೆ ಬಿಫೋರ್ ಒಂದು 3 ರಿಂದ 4 ವರ್ಷ. ಅಂದ್ರೆ ಎಷ್ಟು ವರ್ಷ ನೋಡಿ, 2005ರಿಂದ 15 ವರ್ಷಗಳ ನಂತರ ಅದು ಸಕ್ಸಸ್ಗೆ ಬಂತು. ನಾವು ಯಾವುದನ್ನ ಲಾಂಗ್ ಟರ್ಮ್ ಉಳಿಸ್ಕೋಬೇಕು, ಆಮೇಲೆ ಸಕ್ಸಸ್ ಪಡ್ಕೋಬೇಕಂದ್ರ ಅದಕ್ಕೇನಪ್ಪ ಅಂದ್ರೆ ಸ್ಟಾರ್ಟಿಂಗ್ ಏನಿರ್ತೈತಲ್ರಿ ಅವಾಗ ಬಹಳಷ್ಟು ಸ್ಟ್ರಗಲ್ ಅನ್ನ ಪಡ್ಬೇಕು ಸ್ನೇಹಿತರೆ. ಅಂದಾಗ ಉಳಿದೈತಿ. ಈಗ 2005ರಾಗ ತೆಗೆದು 2010ರಾಗ ಬಂದ್ ಆಗ್ತಿತ್ತಂದ್ರ ಯೂಟ್ಯೂಬ್ ಅನ್ನೋದು ಇರ್ತಿರಾಕಿಲ್ಲ, ಮತ್ತೊಬ್ಬ ಯಾರೋ ಬಂದು ಯಾವುದೋ ಒಂದು ಟ್ಯೂಬ್ ತಗೊಂಡ್ಬಿಡ್ತದ. ಅರ್ಥ ಆಗ್ತೈತ್ರಿ? ಅಂದ್ರೆ ಪೇಷನ್ಸ್ ನಥಿಂಗ್. ಲಾಂಗ್ ಟರ್ಮ್ ನಮ್ಗೆ ಬಹಳಷ್ಟು ಶ್ರೀಗಂಧ ಮರ ಬೆಳಿಬೇಕಾದ್ರೆ ಭಾಳ ದಿನ ಬೇಕು. ನಮ್ಗೆ ಹುಲ್ಲ ಮತ್ತು ನಂತರ ವೇಸ್ಟ್ ಏನಿರ್ತೈತಲ್ರಿ ಅಂಥ ಸಸ್ಯಗಳು ಬೆಳೆದ್ರೆ ಇಮಿಡಿಯೇಟ್ ಬೆಳಿತಾವೆ, ಇಮಿಡಿಯೇಟ್ ನಾಶ ಆಗ್ತಾವೆ ಸ್ನೇಹಿತರೆ. ಓಕೆ, ಇದರ ಕೇಂದ್ರ ಕಚೇರಿ ಯಾವ್ದು ಬಂದ್ರೆ ಸ್ಯಾನ್ ಫ್ರಾನ್ಸಿಸ್ಕೋ, ಅಮೆರಿಕಾದ. ಮುಂದಿನ ಪ್ರಶ್ನೆ ನೋಡೋಣ. ಯಾವ ದಿನವನ್ನು ಅಂತಾರಾಷ್ಟ್ರೀಯ ಮಾತೃ ಭಾಷಾ ದಿನವೆಂದು ಘೋಷಿಸಲಾಗಿದೆಪ್ಪ ಅಂತಂದ್ರ ಫೆಬ್ರವರಿ 21ನೇ ತಾರೀಕು. ಯಾವ್ದ್ರಿ? ಫೆಬ್ರವರಿ 21ನೇ ತಾರೀಕು ರೀ. ಇದಕ್ಕೆ ಭಾಷೆ ಅಂತ ಬಂದಾಗ ನಾವು ಒಂದು ವರ್ಡ್ ಮೆನ್ಷನ್ ಮಾಡಿದನು. ಯಾಕಪ್ಪ ಅಂದ್ರ ಕರ್ನಾಟಕದ 2ನೇ ಅಧಿಕೃತ ಭಾಷೆಯನ್ನಾಗಿ ಯಾವ ಭಾಷೆಗೆ ನಾವು ಗಮನ ಕೊಡ್ತಾ ಇದ್ದೀವಪ್ಪ ಅಂತಂದ್ರ ತುಳು ಭಾಷೆಗೆ. ಇದಕ್ಕೆ ಸಂಬಂಧಪಟ್ಟದ್ದನ್ನ ಮೋಹನ್ ಆಳ್ವಾ ಸಮಿತಿನೂ ಕೂಡ ರಚನೆ ಮಾಡಲಾಗಿದೆ ಸರ್ಕಾರ. ಹಾಗಾದ್ರೆ ಈ ಅಂತಾರಾಷ್ಟ್ರೀಯ ಮಾತೃಭಾಷಾ ದಿನದ ಉದ್ದೇಶ ಏನಪ್ಪಾ ಅಂತಂದ್ರ ಪ್ರಪಂಚದ ಒಟ್ಟಾರೆ ಸಾಕ್ಷರತೆ ಮಟ್ಟವನ್ನು ಹೆಚ್ಚಿಸುವುದು. ಇದನ್ನ ಯಾವಾಗ ಸ್ಟಾರ್ಟ್ ಮಾಡಪ್ಪ ಅಂದ್ರ 1999ದಾಗ ಯಾರಪ್ಪ ಅಂತಂದ್ರ ಯುನೆಸ್ಕೋದವರು. ಥೀಮ್ ನೋಡ್ರಿ, ಬಹುಭಾಷಾ ಶಿಕ್ಷಣವನ್ನು ಪರಿವರ್ತಿಸುವ ಅಗತ್ಯವಿದೆ ಅಂತೇಳಿ. ಬಹುಭಾಷಾ ಶಿಕ್ಷಣವನ್ನು ಪರಿವರ್ತಿಸುವ ಅಗತ್ಯವಿದೆ. ನೆಕ್ಸ್ಟ್ ನೋಡ್ರಿ, ಇತ್ತೀಚೆಗೆ ಯಾವ ದೇಶದಲ್ಲಿ ಭಾರಿ ಇಂಪಾರ್ಟೆಂಟಾ UPI ಆನ್ಲೈನ್ ಪಾವತಿ ವ್ಯವಸ್ಥೆಯನ್ನು ಪ್ರಾರಂಭಿಸಲಾಗಿದೆ. ಈ UPI ವ್ಯವಸ್ಥೆ ಐತಲ್ರಿ, ಇದು ಸಿಂಗಾಪುರದಲ್ಲಿರುವಂತಹವರಿಗೂ ಅನುಕೂಲ ಆಗಲಿ ಅಂತೇಳಿ ಪ್ರಾರಂಭ ಮಾಡಿದವ್ರಿ ವರ್ಚುವಲ್ ಒಂದು ಸಭೆಯ ಮೂಲಕ. ಅದು ಯಾವ ದೇಶಪ್ಪ ಅಂದ್ರೆ ಸಿಂಗಾಪುರ್. UPI ಮತ್ತು ಸಿಂಗಾಪುರದ ಪೇ ನೌ ಅಂತ ಹೇಳ್ರಿ. ಯಾವ ನೌರಿ? ಪೇ ನೌ ಎನ್ನುವಂತಹ ಡಿಜಿಟಲ್ ಪಾವತಿ ವ್ಯವಸ್ಥೆ. ಎರಡೂ ಕೂಡ ಏನಪ್ಪಾ ಅಂತಂದ್ರೆ ಇಮಿಡಿಯೇಟ್ ಆಗಿ ನಮ್ಮ ಹಣ ವರ್ಗಾವಣೆ ಆಗಕ್ಕೆ ಅನುಕೂಲ ಆಗಲಿ ಅಂತೇಳಿ ಇದನ್ನ ಮಾಡಿದೆವು. ಭಾರತದ UPI ಮತ್ತು ಸಿಂಗಾಪುರದ ಇದು ನೋಡ್ರಿ ಪೇ ನೌ. ಏನ್ರಿ? ಪೇ ನೌ. ಇಂಗ್ಲಿಷ್ನಾಗ ನೆನ್ಪಿಟ್ಕೋರಿ. ಪೇ ನೌ ನಡುವೆ ಗಡಿಯಾಚೆಗಿನ ಪಾವತಿ ಪ್ರಾರಂಭಿಸಿದೆ. ಸಿಂಗಾಪುರ್ ಬಂದಾಗ ಸಿಂಗಾಪುರದ ಪ್ರಧಾನಮಂತ್ರಿ ಲೆಸಿಯನ್ ಲುಂಗಾ, ಓಕೆ, ಅಥವಾ ಲಾಂಗ್ ಅಂತ ಹೇಳ್ರಿ,
ಆಮೇಲೆ ರಾಜಧಾನಿ ರಿಪಬ್ಲಿಕ್ ಆಫ್ ಸಿಂಗಾಪುರ್, ಕರೆನ್ಸಿ ಸಿಂಗಾಪುರ್ ಡಾಲರ್ ಸ್ನೇಹಿತರೆ. ಸ್ವಲ್ಪ ನೋಡ್ರಿ, UPI ಅನ್ನು ಅಳವಡಿಸಿಕೊಂಡ ಮೊದಲ ನೆರೆಯ ದೇಶ ನೇಪಾಳ. UPI ಅನ್ನು ಅಳವಡಿಸಿಕೊಂಡದ್ದು ನೇಪಾಳ. ಭೀಮ್ UPI ಅನ್ನು ಅಳವಡಿಸಿಕೊಂಡದ್ದು ಭೂತಾನ್. ಹಾಗಾದ್ರೆ ಪೇ ನೌ ಮತ್ತು ಭಾರತದ UPI ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಎರಡು ಏನು ಕೇಳ್ತಾರೋ, ಪೇ ನೌ ಯಾವುದರ ಪಾವತಿ ವ್ಯವಸ್ಥೆ ಭಾರತ ಇತ್ತೀಚೆಗೆ ಯಾವ ರಾಷ್ಟ್ರದೊಂದಿಗೆ ಒಪ್ಪಂದ ಮಾಡ್ತಪ್ಪ ಅಂದ್ರೆ ಸಿಂಗಾಪುರದೊಂದಿಗೆ. ಈ ಮೂಲಕ ಹಣದ ವರ್ಗಾವಣೆ ಏನಾಗ್ತದೆ ಸಲೀಸಾಗಿ ಆಗಲಿದೆ ಸಿಂಗಾಪುರ್ ಮತ್ತು ಭಾರತೀಯ ನಿವಾಸಿಗಳ ಮಧ್ಯೆ. ನೋಡ್ರಿ, ಸಿಂಗಾಪುರ್ ಸಿಸ್ಟರ ಸಿಂಬಲ್ ಮಾಡಿದಾಳು ಏನಂತ ಹೇಳ್ರಿ, ಪೇ ನೌ ಅಂತ ಹೇಳ್ರಿ. ಇನ್ನು ನೋಡ್ರಿ, ಹಂಪಿ ವಿಶ್ವವಿದ್ಯಾಲಯದ ನೂತನ ಕುಲಪತಿಗಳ ನೇಮಕವಾದರು. ಅವ್ರು ಯಾರಪ್ಪ ಅಂದ್ರೆ TP ವಿಜಯ. ಹಂಪಿ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ, ಅದರ ಕುಲಪತಿಗಳು ಯಾರಪ್ಪ ಅಂದ್ರೆ ವಿಜಯ್. ಹಾಗಾದ್ರೆ ನೇಮಕ ಮಾಡೋರು ಯಾರ್ಯಾವ್ರನ್ನ ಪ್ರಶ್ನೆ ಕೇಳ್ತಾರೋ, ಕುಲಪತಿಗಳನ್ನ ನೇಮಕ ಮಾಡೋರು ರಾಜ್ಯಪಾಲರು. ಯಾರ್ರೀ? ರಾಜ್ಯಪಾಲರು. ಹಂಪಿ ಕನ್ನಡ ವಿಶ್ವವಿದ್ಯಾಲಯವು ಯಾವ ಜಿಲ್ಲೆಯಲ್ಲಿ ಇತ್ತು ಅಂದ್ರೆ ಪ್ರಸ್ತುತ ಬಳ್ಳಾರಿ ಅಲ್ಲ, ವಿಜಯನಗರ. ಯಾವ ನಗರ ರೀ? ವಿಜಯನಗರದಲ್ಲಿ ಐತಿ ಸ್ನೇಹಿತರೆ. ಆಮೇಲೆ ತುಂಗಭದ್ರಾ ಜಲಾಶಯ ಕೂಡ ವಿಜಯನಗರ. 1991ರಲ್ಲಿ ಸ್ಥಾಪನೆ ಆಗ್ತೈತಿ. ಹಾಗಾದ್ರೆ ಕಮೆಂಟ್ಸ್ ಮಾಡ್ರಿ, ಕರ್ನಾಟಕದ ಮೊದಲ ವಿಶ್ವವಿದ್ಯಾಲಯ ಯಾವುದಂತೇಳಿ. ಮೊದಲ ಕುಲಪತಿಗಳು ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಇದ್ದಿರ್ತಾರೆ. ಯಾರೇ? ಚಂದ್ರಶೇಖರ್ ಕಂಬಾರ್. ಆಮೇಲೆ ಪ್ರತಿ ವರ್ಷ ಹಂಪಿ ವಿಶ್ವವಿದ್ಯಾಲಯ ನೀಡುವ ಪ್ರಶಸ್ತಿ ನರ್ಸರಿ ಪ್ರಶ್ನೆ, ಇಂಪಾರ್ಟೆಂಟ್ ಪ್ರಶ್ನೆ, ನಾಡೋಜ ಪ್ರಶಸ್ತಿಯನ್ನ ಹಂಪಿ ವಿಶ್ವವಿದ್ಯಾಲಯ ನೀಡಿದೆ ಸ್ನೇಹಿತರೆ. ಯಾವ ಪ್ರಶಸ್ತಿ ರೀ? ನಾಡೋಜ ಪ್ರಶಸ್ತಿಯನ್ನು. ಹಾಗಾದ್ರೆ ಈ ವರ್ಷ ಯಾರು ತಗೊಂಡಾರ ನೋಡ್ರಿ ನಾಡೋಜ ಪ್ರಶಸ್ತಿ? CN ಮಂಜುನಾಥ್, ಕೃಷ್ಣಪ್ಪ ಮತ್ತು ಷಡಕ್ಷರಿ ಅವರ ತಗೊಂಡರು. ಹಾಗಾದ್ರೆ ಇದು ಹಂಪಿ ವಿಶ್ವವಿದ್ಯಾಲಯದ ಒಂದು ವಿಹಂಗಮ ನೋಟ. ಹಾಗಾದ್ರೆ ಹಂಪಿ ವಿಶ್ವವಿದ್ಯಾಲಯದ ಒಂದು ಘೋಷವಾಕ್ಯ ಏನಪ್ಪಾ ಅಂದ್ರ ಮಾತೆಂಬುದು ಜ್ಯೋತಿರ್ಲಿಂಗ. ಏನ್ರಿ? ಮಾತೆಂಬುದು ಜ್ಯೋತಿರ್ಲಿಂಗ. ಯಾವ ಲಿಂಗ ರೀ? ಜ್ಯೋತಿರ್ಲಿಂಗ. ಹಂಪಿ ಒಳಗ ಜ್ಯೋತಿರ್ಲಿಂಗ. ಓಕೆ, ನೆಕ್ಸ್ಟ್ ನೋಡೋಣ. I2E2 ಇದು ಹೊಸದೊಂದು ಏನಪ್ಪಾ ಅಂತಂದ್ರ ಸಂಘಟನೆ. ಇದ್ರ ಬಗ್ಗೆನೂ ಕೂಡ ಡೀಟೇಲ್ಸ್ ಆಗಿ ವಿಡಿಯೋ ಮಾಡಿದ್ದೀನಿ ಸ್ನೇಹಿತರೆ. ನಾವು ಒಳ್ಳೊಳ್ಳೆ ಸಾರ್ಕ್ ಅನ್ಕೋದು ಕುಂತು ಉಪಯೋಗ ಇಲ್ಲ. ಹೊಸ ಕಾನ್ಸೆಪ್ಟ್ಗಳು ಏನೇನು ಬರ್ತಾವ ಅದ್ರ ಬಗ್ಗೆ ಭಾಳ ತಲೆ ಕೆಡಿಸ್ಕೋಬೇಕು. ಇಲ್ಲಾಂದ್ರೆ 60 ತೊಗೊಂಡ್ಕೊಂಡ್ತೇವೆ, ಫಿಸಿಕಲ್ ಬರ್ತೈತಿ, ವಾಪಸ್ ಹೋಗ್ತೈತಿ, ಸೆಲೆಕ್ಷನ್ ಆಗೋದಿಲ್ಲ. ಆಧಾರ ಬೇಕು, ಅದು ಸಿಸ್ಟಮ್ ಅನ್ಬೇಕು, ಅದು ತುಂಬಿಕೊಂಡ್ಬೇಕಾಗೈತಿ. ಓಕೆ, I2E2 ಜಂಟಿ ಉಪಕ್ರಮದ ಉಪಮಂತ್ರಿಗಳ ಸಭೆಯನ್ನು ಆಯೋಜಿಸಿದ ದೇಶ. ಈ ಸಭೆ ಎಲ್ಲೇನಪ್ಪ ಅಂದ್ರೆ UAE, ಯುನೈಟೆಡ್ ಅರಬ್ ಎಮಿರೇಟ್ಸ್ ನಲ್ಲಿ ನಡೀತು. ಹಾಗಾದ್ರೆ I2E2 ನೋಡ್ರಿ, 2 ಒಂದು ಇಂಡಿಯಾ ಇಸ್ರೇಲ್, ಆಮೇಲೆ USA ಮತ್ತು UAE ಅಲ್ಲಿ ಐತಿ ನೋಡ್ರಿ. I2E2 ಕೇಳ್ಬೋದು ಮುಂದಿನ ಪರೀಕ್ಷೆದಾಗ. ಇದರ ಉದ್ದೇಶ ಭದ್ರತೆಯ ಸಹಕಾರ, ತಾಂತ್ರಿಕ ಕೇಂದ್ರಗಳ ಹಾಗೂ ಆಹಾರ ಭದ್ರತೆ, ಪರಸ್ಪರ ಸಹಕಾರ, ಜನರಲ್ ಥೀಮ್. ಇನ್ನ ಸುದ್ದಿಯಲ್ಲಿ ಇದ್ದ ರೋಡೋಡೆಡ್ರಾನ್ ಅಂತ ಸುದ್ದಿಯಲ್ಲಿ ಇತ್ತು. ಹಾಗಾದ್ರೆ ಇದೊಂದು ಏನಪ್ಪಾ ಅಂದ್ರೆ ಇದೊಂದು ಸಸ್ಯ. ರೋಡೋಡೆಡ್ರಾನ್ ಕ್ಷಿಪಣಿನೋ ಏನದ ಕರೋನಾದ ತಳಿನೋ ಅಂತೇಳಿ ಹಿಂಗೆ ಪ್ರಶ್ನೆ ಕೇಳ್ಬಿಡ್ತಾರೆ. ಇದೇನಪ್ಪ ಅಂದ್ರೆ ಹೂ ಬಿಡುವ ಸಸ್ಯ. ಎಲ್ಲಿ ಕಂಡು ಬರುತ್ತಪ್ಪ ಅಂದ್ರೆ ಸಿಕ್ಕಿಂ ಮತ್ತು ಪಶ್ಚಿಮ ಬಂಗಾಳಲ್ಲಿ. ಇದು ಸಿಕ್ಕಿಂ ಮತ್ತು ಡಾರ್ಜಿಲಿಂಗ್ನಲ್ಲಿ ಕಂಡು ಬಂತು. ಇದಕ್ಕೆ ನೋಡ್ರಿ, ಹಿಮಾಲಯನ್ ಆನ್ ಇಲ್ಲುಸ್ಟ್ರೇಟೆಡ್ ಅಕೌಂಟ್ ಎಂಬ ವರದಿಯನ್ನ ಬಟಾನಿಕಲ್ ಸರ್ವೆ ಆಫ್ ಇಂಡಿಯಾದಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅದೇನ್ರಿ? ಬಟಾನಿಕಲ್ ಸರ್ವೆ ಆಫ್ ಇಂಡಿಯಾದವರು ಏನಪ್ಪಾ ಅಂದ್ರೆ ಹೂ ಬಿಡುವ ಸಸ್ಯದ ಬಗ್ಗೆ ಮೆನ್ಷನ್ ಮಾಡಿದಾರೆ. ಒಂದು ವರದಿ ಕೊಟ್ಟಾರು. ಆ ವರದಿ ಒಳಗೆ ಏನ್ ಮಾಡಿದಾರಪ್ಪ ಅಂತಂದ್ರ ಈ ಹೂ ಬಿಡುವ ಸಸ್ಯದ ಬಗ್ಗೆ ಮೆನ್ಷನ್ ಮಾಡಿದಾರು. ಯಾರು ವರದಿ ಕೊಟ್ರಪ್ಪ ಅಂತಂದ್ರ ಬಟಾನಿಕಲ್ ಸರ್ವೆ ಆಫ್ ಇಂಡಿಯಾ. ಇದನ್ನ ಬಹಳಷ್ಟು ಸಲ ಪ್ರಶ್ನೆ ಕೇಳಿದ ನೋಡ್ರಿ. ಬಟಾನಿಕಲ್ ಸರ್ವೆ ಆಫ್ ಇಂಡಿಯಾ ಎಲ್ಲಿ ಕಂಡು ಬರ್ತೈತಪ್ಪ ಅಂತಂದ್ರ ಇದು ಕೇಂದ್ರ ಕಚೇರಿಯನ್ನ ಕೋಲ್ಕತ್ತಾದಲ್ಲಿ ಹೊಂದೈತಿ ಸ್ನೇಹಿತರೆ. ಎಲ್ರಿ? ಕೋಲ್ಕತ್ತಾದಲ್ಲಿ ಹೊಂದೈತಿ. ಈ ಸಸ್ಯಗಳು ಏಷ್ಯಾ, ಉತ್ತರ ಅಮೆರಿಕಾ ಮತ್ತು ಯುರೋಪಿಯನ್ ಸಮಶೀತೋಷ್ಣ ಪ್ರದೇಶದಲ್ಲಿ ಕಂಡು ಬರ್ತಾವ. ಇನ್ನ ಸಂಸತ್ ರತ್ನ ಪ್ರಶಸ್ತಿ ಸಮಾರಂಭ 13ನೇ ಆವೃತ್ತಿ ಎಲ್ಲಿ ನಡೆಯಲಿದೆ? ಸಂಸತ್ ರತ್ನ ಅಂತ ಪ್ರಶಸ್ತಿ ಕೊಡ್ತಾರ. ಅದು ಎಲ್ಲಿ ನಡೆಯಪ್ಪ ಅಂದ್ರೆ ದೆಹಲಿಯಲ್ಲಿ. ಓಕೆ, ದೆಹಲಿಯಲ್ಲಿ ನಡೆಯಲಿದೆ. ಇದರ ಉದ್ದೇಶ ನೋಡ್ರಿ, 2010ರಲ್ಲಿ ಫಸ್ಟ್ ಚೆನ್ನೈನಲ್ಲಿ ನಡೀತು. ಮೊದಲನೇದ ಸಂಸದರನ್ನ ಗೌರವಿಸುವುದು. ಹೆಸರೇ ಸೂಚಿಸಿರುವಂತೆ ಏನಪ್ಪಾ ಅಂದ್ರೆ ಸಂಸದರನ್ನ ಗುರುತ ಮಾಡೋದು. ನೆಕ್ಸ್ಟ್, ವಿಶ್ವದ ಅತಿ ದೊಡ್ಡ ಎಲೆಕ್ಟ್ರಿಕ್ ಎಕ್ಸ್ಪೋ ಎಲ್ಲಿ ನಡೆಯುತ್ತಪ್ಪ ಅಂದ್ರೆ ದೆಹಲಿಯಲ್ಲಿ ನಡೀತು. ಭಾರತದ ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ ಉದ್ಯಮದ ದ್ವಿವಾರ್ಷಿಕ ಪ್ರದರ್ಶನ. ಎಲೆಕ್ಟ್ರಾನಿಕ್ ವಾಹನಗಳನ್ನ ಏನ್ ಮಾಡೋದಪ್ಪ ಅಂದ್ರೆ ಪ್ರದರ್ಶನ ಮಾಡುವಂತದ್ದು ಏನಂದ್ರೆ ಎಲೆಕ್ಟ್ರಿಕ್ ಎಕ್ಸ್ಪೋ. ಇದರ ಥೀಮ್ ನೋಡ್ರಿ,
ಸುಸ್ಥಿರ ಭವಿಷ್ಯಕ್ಕಾಗಿ ಏನ್ರಿ ಸುಸ್ಥಿರ ಭವಿಷ್ಯಕ್ಕಾಗಿ ಇಂಧನದ ನೂತನ ಪರಿಕಲ್ಪನೆಗಳು. ಇನ್ನು ವಿಶ್ವ ಸಾಮಾಜಿಕ ನ್ಯಾಯ ದಿನವನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ? ಫೆಬ್ರವರಿ 20. ಯಾವ್ದ್ರಿ? ಫೆಬ್ರವರಿ 20. ಉದ್ದೇಶ ಬಡತನ ನಿರ್ಮೂಲನೆ ಮತ್ತು ಸಾಮಾಜಿಕ ನ್ಯಾಯ. ಆರ್ಥಿಕವಾಗಿ ಎಷ್ಟೇ ಬಲಿಷ್ಠರಾದರೂ ಕೂಡ ಕೆಲವೊಂದು ಸಮುದಾಯಗಳಲ್ಲಿ ಆಗಿರ್ಬೋದು, ಕೆಲವೊಂದು ಪ್ರದೇಶಗಳಲ್ಲಿ ಆಗಿರ್ಬೋದು ಕೂಡ ಸಾಮಾಜಿಕ ನ್ಯಾಯದ ಕೊರತೆ ಭಾರತದಲ್ಲಿ ಬಹಳಷ್ಟು ಇದೆ ಸ್ನೇಹಿತರೆ. ಅದನ್ನು ಗಮನದಲ್ಲಿಟ್ಟುಕೊಂಡು ನೋಡ್ರಿ, ಇದು ಭಾರತದ ಸಮಸ್ಯೆ ಅಲ್ಲ, ವಿಶ್ವದ ಸಮಸ್ಯೆನೂ ಕೂಡ. ಆರ್ಥಿಕವಾಗಿ ಎಷ್ಟೇ ಬಲಿಷ್ಠ ಆದ್ರೂ ಕೂಡ ಸಾಮಾಜಿಕವಾಗಿ ಎಷ್ಟೋ ಸಮುದಾಯಗಳು ಆಮೇಲೆ ಎಷ್ಟೋ ಪ್ರದೇಶದಲ್ಲಿನ ಜನಾಂಗಗಳು ಕೂಡ ಹಿಂದಿದಾವೆ. ಅದಕ್ಕೆ ನೋಡ್ರಿ ವಿಶ್ವ ಸಾಮಾಜಿಕ ನ್ಯಾಯ ದಿನ. ಓಕೆ. ಆಮೇಲೆ 2007 ಫೆಬ್ರವರಿ 20ರಿಂದ UN ಅಂತೇಳಿ ಭಾಳ ಸಲ ವರ್ಡ್ ಬರ್ತೈತಿ. ಯುನೈಟೆಡ್ ನೇಷನ್ಸ್ ಇದು ವಿಶ್ವಸಂಸ್ಥೆ ಅಂದಂಗ್ರಿ. ಸಾಮಾನ್ಯ ಸಭೆಯಲ್ಲಿ ಇದನ್ನ 2009ರಿಂದ ಆಚರಣೆ ಮಾಡಕತ್ರು. ಇನ್ನು ಕರ್ನಾಟಕದ ಮೊದಲ ಲಲಿತ ಕಲಾ ಅಕಾಡೆಮಿ ಎಲ್ಲಿ ಪ್ರಾರಂಭಿಸಲು ಉದ್ದೇಶಿಸಲಾಗಿದೆಪ್ಪ ಅಂತಂದ್ರೆ ಧಾರವಾಡದಲ್ಲಿ. ಇದು ದಕ್ಷಿಣ ಭಾರತದ 2ನೇ ಪ್ರಾದೇಶಿಕ ಕೇಂದ್ರ ಯಾವುದಪ್ಪ ಅಂತಂದ್ರೆ ಲಲಿತ ಕಲಾ ಅಕಾಡೆಮಿ. ಹಾಗಾದ್ರೆ ಲಲಿತ ಕಲಾ ಅಕಾಡೆಮಿ ಎಲ್ಲೈತಿ ಅಂದ್ರೆ ದೆಹಲಿ ಒಳಗ PSI ಎಕ್ಸಾಮ್ದಾಗ ಮ್ಯಾಚ್ ದ ಫಾಲೋವಿಂಗ್ದಾಗ ಈ ಪ್ರಶ್ನೆ ಬಿದ್ದಿತ್ತು. PSI ಎಕ್ಸಾಮ್ದಾಗ ಮ್ಯಾಚ್ ದ ಫಾಲೋವಿಂಗ್ ಲಲಿತ ಕಲಾ ಅಕಾಡೆಮಿ ಎಲ್ಲಿತ್ತಪ್ಪ ಅಂದ್ರೆ ದೆಹಲಿ. 2015 ನಡೆದಂತಹ PSI 2015 ಜನವರಿ 4ರಂದು ನಡೆದಂತ PSI ಎಕ್ಸಾಮ್ದಾಗ ಕೇಳಿದಂತ ಪ್ರಶ್ನೆ. ಆಮೇಲೆ ಮೇ ಬಿ 2014 ಅಲ್ರಿ 16 PSI ಎಕ್ಸಾಮ್ದಾಗ ಕೇಳಿದ ನೋಡ್ರಿ. ಆಮೇಲೆ ಇದನ್ನ ಪ್ರಾರಂಭಿಸ ಮೌಲಾನಾ ಅಬುಲ್ ಕಲಾಂ ಆಜಾದ್ ಅವರು ಇದನ್ನ ಪ್ರಾರಂಭಿಸ್ತಾರ. ಯಾವುದನ್ನು ಒಡಿಶಾದ ಹಸಿರು ಚಿಹ್ನ ಬಹಳ ಸುದ್ದಿಯಲ್ಲಿ ಇತ್ತು ನೋಡ್ರಿ. ಒಡಿಶಾದ ಹಸಿರು ಚಿಹ್ನವನ್ನ ಯಾವ್ದಪ್ಪ ಅಂದ್ರ ಕೆಂಡು ಎಲೆ. ಯಾವ್ದ್ರಿ? ಕೆಂಡು ಎಲೆ. ಡಯೋಸ್ಪೆರಾಸ್ ಮೆಲಾನಾಕ್ಸಿಲಾನ್ ಅಂತ ಹೇಳ್ರಿ ಇದರ ವೈಜ್ಞಾನಿಕ ಹೆಸರು. GST ಕೌನ್ಸಿಲ್ ಸಭೆಯು ಇತ್ತೀಚೆಗೆ ಒಡಿಶಾದ ಕೆಂಡು ಎಲೆಯ ಮೇಲಿನ ತೆರಿಗೆ ವಿನಾಯಿತಿಯ ಬೇಡಿಕೆಯನ್ನು ತಿರಸ್ಕರಿಸಿದೆ. ಇದ್ರ ಮೇಲೆ ಟ್ಯಾಕ್ಸ್ ಹಾಕಬಾರ್ದಿರೋ ಬಟ್ GST ಹಾಕಿದರು. ಈ ಕೆಂಡು ಎಲೆಯು ಒಡಿಶಾದ ಸಂಬಲ್ಪುರಲ್ಲಿ ಬೆಳೆಯುವ ಅರಣ್ಯವಲ್ಲದ ಉತ್ಪನ್ನ. ಏನ್ರಿದ? ಅರಣ್ಯವಲ್ಲದ ಉತ್ಪನ್ನವಾಗಿದೆ ಸ್ನೇಹಿತರೆ. ನೆಕ್ಸ್ಟ್, ಟೋಟೋ ಫಂಡ್ಸ್ ದಿ ಆರ್ಟ್ ಸಂಸ್ಥೆ ನೀಡುವ ಟೋಟೋ ಪ್ರಶಸ್ತಿ ಆಯ್ಕೆಯಾದ ಕನ್ನಡದ ಯುವ ಬರಹಗಾರ ಯಾರಪ್ಪ ಅಂತಂದ್ರ ದಾದಾಪೀರ್ ಜೈಮನ್ ಅವರು. ಇತ್ತೀಚೆಗೆ ಈ ದಾದಾಪೀರ್ ಜೈಮನ್ ಅದರಲ್ರಿ 2022ನೇ ಸಾಲಿನ ಕೇಂದ್ರ ಸಾಹಿತ್ಯ ಅಕಾಡೆಮಿ ಅವರು ನೀಡುವಂತಹ ಯುವ ಸಾಹಿತಿ ಪುರಸ್ಕಾರವನ್ನ ಪಡೆದಿರ್ತಾರೆ. ಯಾವ್ದ್ರಿ? ಯುವ ಸಾಹಿತಿ ಪುರಸ್ಕಾರ. ಹಾಗಾದ್ರೆ ಇವರ ಕೃತಿ ಯಾವ್ದಪ್ಪ ಅಂದ್ರ ನೀಲಕುರಂಜಿ. ಯಾವ ಕುರಂಜಿ? ನೀಲಕುರಂಜಿ. ನೀಲಕುರಂಜಿ ಬಗ್ಗೆ ಮೊನ್ನೆ ಎಕ್ಸಾಮ್ದಾಗ ಕೇಳ್ರಿ. KSRP PSI ಎಕ್ಸಾಮ್ದಾಗ ಬಂದಿತ್ತು ನೋಡ್ರಿ. ನೀಲಕುರಂಜಿ 12 ವರ್ಷಗಳಿಗೊಮ್ಮೆ ಅರಳುವಂತ ಹೂವು. ಇದು ಕರ್ನಾಟಕ, ಕೇರಳ, ತಮಿಳುನಾಡು ಮತ್ತು ತಮಿಳುನಾಡಿನ ಮನ್ನಾರ್ನಲ್ಲಿ ಅರಳುವ ಹೂವಾಗಿದೆ. ಇದರ ವೈಜ್ಞಾನಿಕ ಹೆಸರು ಸ್ಟ್ರೋಬಿಲಾಂಥಸ್ ಕುಂತಿಯಾನ್ ಅಂತ ಹೇಳಿ. ಮುಂದಿನ ಪ್ರಶ್ನೆ, ಸುದ್ದಿಯಲ್ಲಿರುವ ನೆಪ್ಚೂನ್ ಕ್ಷಿಪಣಿ ಯಾವ ರಾಷ್ಟ್ರದ್ದು? ನೆಪ್ಚೂನ್ ಗ್ರಹ ಗೊತ್ತು ನಮಗ. ಇವ್ರು ನೋಡ್ರಿ ಹೊಸ ತೆಗೆದು ಬಿಟ್ರ ಅದೇ ಹೆಸರಿನಾಗ. ನೆಪ್ಚೂನ್ ಕ್ಷಿಪಣಿ ಯಾವ ರಾಷ್ಟ್ರದಪ್ಪ ಅಂತಂದ್ರ ಯಾವ ರಾಷ್ಟ್ರಕ್ಕೆ ಸಂಬಂಧಿಸಿದಂದ್ರ ಯುಕ್ರೇನ್ ರಾಷ್ಟ್ರಕ್ಕೆ. ಯಾವ್ದ್ರಿ? ಯುಕ್ರೇನ್ ರಾಷ್ಟ್ರಕ್ಕೆ ಸಂಬಂಧಿಸಿದಂತ ಕ್ಷಿಪಣಿ. KSRP ಎಕ್ಸಾಮ್ದಾಗ ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್ದಾಗ ಕೇಳಂತ ಪ್ರಶ್ನೆ, ಯುದ್ಧ ಪೀಡಿತ ತ್ರಿಮನ್ ಪ್ರದೇಶ ಎಲ್ಲಿ ಕಂಡು ಬರ್ತೈತಪ್ಪ ಅಂದ್ರ ಯುಕ್ರೇನ್ದಾಗ ಕಂಡು ಬರ್ತೈತಿ. ಎಲ್ರಿ? ಯುಕ್ರೇನ್ದಲ್ಲಿ ಕಂಡು ಬರ್ತದ. ಹಾಗಾದ್ರೆ ಕೆಲವು ಕ್ಷಿಪಣಿಗಳು ಮತ್ತು ಅವುಗಳ ದೇಶ ನೋಡ್ರಿ. ಹರ್ಮಾನ ಕ್ಷಿಪಣಿ ಕಂಡು ಬರೋದು ಅಮೆರಿಕಾದಲ್ಲಿ, ಬಾಬರ್ ಪಾಕಿಸ್ತಾನ್, ಲೋರಾ ಇಸ್ರೇಲ್, ಬರಾಕ್ ಇಸ್ರೇಲ್, ಕಂಜಾಲ್ ರಷ್ಯಾ, DF-17 ಚೀನಾ. ಆಮೇಲೆ ಪೈಥಾನ್ ಇದು ಭಾರತದ ಕ್ಷಿಪಣಿ. ಯಾವ್ದ್ರಿ? ಪೈಥಾನ್ ಇದು ಭಾರತದ ದೇಶದ ಕ್ಷಿಪಣಿ. ಪೈಥಾನ್. ನೆಕ್ಸ್ಟ್, 2021-22ನೇ ಸಾಲಿನ ಡಿಜಿಧನ್ ಪುರಸ್ಕಾರವನ್ನ ಯಾವ ಬ್ಯಾಂಕ್ ಪಡ್ಕೊಂತಪ್ಪ ಅಂತಂದ್ರ ಕರ್ನಾಟಕ ಬ್ಯಾಂಕ್ ಪಡ್ಕೋದು ಡಿಜಿಧನ್. ಈ ಪ್ರಶಸ್ತಿ ನೀಡುವವರು ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ. ಹಾಗಾದ್ರೆ ಕರ್ನಾಟಕ ಬ್ಯಾಂಕ್ನ ಕೇಂದ್ರ ಕಚೇರಿ ಇರುವುದು ಮಂಗಳೂರಿನಲ್ಲಿ. ಎಲ್ರಿ? ಕರ್ನಾಟಕ ಬ್ಯಾಂಕ್ನ ಕೇಂದ್ರ ಕಚೇರಿ ಇರುವಂತಹ ಸ್ಥಳ ಮಂಗಳೂರು. ನೆಕ್ಸ್ಟ್ ನೋಡ್ರಿ, ಸ್ಥಾಪಕರು BR ವ್ಯಾಸರಾಯಾಚಾರ್. ಆಮೇಲೆ ಕೆನರಾ ಬ್ಯಾಂಕ್ನ ಸ್ಥಾಪಕರು ಅಮ್ಮೇಲ್ಬಾಳ್ ಸುಬ್ಬರಾವ್ ಪೈ. ಮುಂದಿನ ಪ್ರಶ್ನೆ LTTE ಬಗ್ಗೆ ಐತಿ ನೋಡ್ರಿ. LTTE ಲಿಬರೇಷನ್ ಟೈಗರ್ಸ್ ಆಫ್ ತಮಿಳುಳಂ
ಯಾವ ದೇಶದಲ್ಲಿ ರಚಿಸಲಾದ ಉಗ್ರಗಾಮಿ ಸಂಘಟನೆಯಾಗಿದೆ? ಎಲ್ಲರಿಗೂ ಗೊತ್ತಿರುವಂಥದ್ದು. ಹೊಸದಾಗಿ ಯಾರು ನೋಡಾಕ್ತಾರೆ ನೋಡ್ರಿ, ಇದು ಎಲ್ಲಿ ಕಂಡು ಬರ್ತೈತಪ್ಪ ಅಂದ್ರೆ LTTE ಶ್ರೀಲಂಕಾದಲ್ಲಿ ಕಂಡು ಬರ್ತದ. ಶ್ರೀಲಂಕಾದಲ್ಲಿ ತಮಿಳುಳಂ ಎಂಬ ಸ್ವತಂತ್ರ ರಾಜ್ಯಕ್ಕಾಗಿ ಹೋರಾಟ ಮಾಡ್ತಿದ್ರು ಇವರು. LTTE ಯಾರು ಏನ್ ಮಾಡ್ತಿದ್ರು, ಶ್ರೀಲಂಕಾದಾಗ ನಮ್ಗ ಪ್ರತ್ಯೇಕ ರಾಜ್ಯ ಬೇಕಂತ ಹೋರಾಟ ಮಾಡ್ತಿದ್ರು. ಆಮೇಲೆ ಇದ್ರ ಮುಖ್ಯಸ್ಥ ನೋಡ್ರಿ ಯಾರಪ್ಪ ಅಂದ್ರೆ ಮೇಲುಪಿಳ್ಳೆ ಪ್ರಭಾಕರನ್. ಇದು ಯಾಕೆ ಸುದ್ದಿಯಲ್ಲಿಪ್ಪ ಅಂದ್ರೆ ಕೆಲವೊಬ್ರು ಏನು ವದಂತಿ ಎಬ್ಬಿಸ್ಬಿಟ್ಟಾರಂದ್ರೆ, ಈಗ ಪ್ರಭಾಕರನ್ ಸತ್ತಿಲ್ಲಪ್ಪ ಇನ್ನ ಜೀವಂತ ಅದಾನಂತ ಹೇಳಿ ಸುದ್ದಿಯಲ್ಲಿತ್ತು. ಅದಕ್ಕೆ ಏನಪ್ಪ ಅಂದ್ರೆ LTTE ಸುದ್ದಿಯಲ್ಲಿತ್ತು. ಇಲ್ಲಿ ನೋಡ್ರಿ, ಮೇಲುಪಿಳ್ಳೆ ಪ್ರಭಾಕರನ್ ಇನ್ನೂ ಬದುಕಿದ್ದಾನೆ ಎಂಬ ವದಂತಿ ಇತ್ತೀಚೆಗೆ ಹರಡುತ್ತಿದೆ. ಇನ್ನೂ ಬದುಕಿದಾನಂತೇಳಿ ನೋಡ್ರಿ. ನೆಕ್ಸ್ಟ್ ಭೀಮಾರು. ಯಾವ್ದ್ರಿ? ಭೀಮಾರು. ಭೀಮಾರು ಎಂಬ ಪದ ಬಹಳ ಪ್ರಚಲಿತ. ಭೀಮಾರು ಎಂಬ ಪದವನ್ನು ಮೊದಲು ಬಳಸಿದವರು ಯಾರಪ್ಪ ಅಂದ್ರ ಆಶೀಶ್ ಬೋಸ್. ಜನಸಂಖ್ಯೆ ಶಾಸ್ತ್ರದಲ್ಲಿ ಆಶೀಶ್ ಬೋಸ್ ಅವರು ಇದನ್ನ ಬಳಸ್ತಾರ. ಇಲ್ಲಿ ಭೀಮಾರು ಅಂದ್ರೆ ಬಹಳಷ್ಟು ಹಿಂದುಳಿದಿರುವಂತಹ ರಾಜ್ಯಗಳಂದಂಗ. ಹಾಗಾದ್ರೆ ಭೀಮಾರು ರಾಜ್ಯಗಳು ನೋಡ್ರಿ, ಇದು KS ಫಿಲಿಮ್ಸ್ ಆಗೋದು ಕೇಳಿದ ಪ್ರಶ್ನೆ. ಭೀಮಾರು ರಾಜ್ಯಗಳು ಯಾವಪ್ಪ ಅಂದ್ರ ಇದು ಬಿಹಾರ್, ಮಧ್ಯಪ್ರದೇಶ್, ರಾಜಸ್ಥಾನ್, ಉತ್ತರ ಪ್ರದೇಶ್. ಭೀಮಾರು ರಾಜ್ಯಗಳು ಯಾವಂತ ಕೇಳ್ತಾರ? ಬಿಹಾರ್, ಮಧ್ಯಪ್ರದೇಶ್, ರಾಜಸ್ಥಾನ್ ಮತ್ತು ಉತ್ತರ ಪ್ರದೇಶ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವಂತಹ ರಾಜ್ಯಗಳು. ಏನ್ರಿ? ಭೀಮಾರು ರಾಜ್ಯಗಳು ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿದೆ. ಈಗ ಜನಸಂಖ್ಯೆ ಹೆಚ್ಚಾಗಿರೋದ್ರೆ ಆಟೋಮೆಟಿಕ್ಲಿ ಉತ್ತರದ ಗ್ರೋತ್ ಸುಖ ಕಡಿಮೆ ಐತಿ, ಗ್ರೋತ್ ಕೂಡ ಕಡಿಮೆ ಇದೆ. ಇನ್ನ ಆರ್ಥಿಕ ಬೆಳವಣಿಗೆ, ಆಮೇಲೆ ಶಿಕ್ಷಣ, ಆರೋಗ್ಯದಂತ ಮೂಲಭೂತ ಸೌಕರ್ಯಗಳಲ್ಲಿ ಹಿಂದುಳಿದಿವೆ ಎಂದು ಈ ವರದಿಯಲ್ಲಿ ಉಲ್ಲೇಖವಾಗಿದೆ. ನೆಕ್ಸ್ಟ್, ಫೈನಾನ್ಷಿಯಲ್ ಲಿಟರಸಿ ವೀಕ್. ಫೈನಾನ್ಷಿಯಲ್ ಲಿಟರಸಿ ವೀಕ್ ಅನ್ನ ಯಾವಾಗ ಆಚರಣೆ ಮಾಡ್ತಾರಪ್ಪ ಅಂತಂದ್ರ ಇದು ಫೆಬ್ರವರಿ 13ರಿಂದ 17. ಪ್ರತಿ ವರ್ಷ RBI ಫೆಬ್ರವರಿ 13ರಿಂದ 17ರವರೆಗೆ ಆಚರಣೆ ಮಾಡ್ತಾರೆ ಸ್ನೇಹಿತರೆ. 13ರಿಂದ 17ರವರೆಗೆ ಆಚರಣೆ ಮಾಡ್ತಾರೆ. ಯಾವ್ದಪ್ಪ ಅಂತಂದ್ರ ಲಿಟರಸಿ ವೀಕ್. ಹಾಗಾದ್ರೆ ಯಾರು ಆಚರಣೆ ಮಾಡ್ತಾರೋ? RBI ಮಾಡ್ತಾರೆ. ಯಾರು ಮಾಡ್ತಾರ್ರಿ? RBI ಮಾಡ್ತಾರೋ. ಥೀಮ್ ಏನಪ್ಪ ಅಂದ್ರೆ ಗುಡ್ ಫೈನಾನ್ಷಿಯಲ್ ಬಿಹೇವಿಯರ್ ಯುವರ್ ಸೇವಿಯರ್ ಅಂತ ಹೇಳಿ. ನೆಕ್ಸ್ಟ್, ಸುದ್ದಿಯಲ್ಲಿದ್ದ ಜ್ಯೋತಿ ಪಿತಾರ್ ಯಾವುದಕ್ಕೆ ಸಂಬಂಧಿಸಿದೆ? ಇದೊಂದು ಕಲಿಕಾ ಬೋಧನಾ ವಸ್ತು. 3ರಿಂದ 8 ವರ್ಷದ ಮಕ್ಕಳಿಗೆ ಆಟದ ಆಧಾರಿತ ಕಲಿಕೆಯ ವಸ್ತುವಾಗಿದೆ. ವಸ್ತು ಇಟ್ ಮೀನ್ಸ್ ವಿಷಯವಾಗಿದೆ. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ಇದನ್ನ ಪ್ರಾರಂಭಿಸ್ತಾರ, ಜ್ಯೋತಿ ಪಿತಾರ್ ಅಂತ ಹೇಳಿ. ಪ್ರೀಟ್ ಕ್ವಶನ್ಸ್ ನೋಡ್ರಿ. ಇತ್ತೀಚೆಗೆ ಬೆಂಗಳೂರಿಗೆ ಭೇಟಿ ನೀಡಿದ ಟೆನ್ನಿಸ್ ದಿಗ್ಗಜ ಬಯೋನ್ ಬೋರ್ಗ್ ಯಾವ ದೇಶವರು? ಸ್ವೀಡನ್ದವರ. ಇವ್ರ ಮಗ ಬೆಂಗಳೂರಿಗೆ ಟೆನ್ನಿಸ್ ಆಡಕ್ ಬಂದಿರ್ತಾನೆ. ಒಂದು ಇಂಟ್ರೆಸ್ಟಿಂಗ್ ಸುದ್ದಿ ನೋಡ್ರಿ. ಬಂದಾಗ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಏನ್ ಮಾಡ್ತಾರಪ್ಪ ಅಂತಂದ್ರ ಸ್ವಲ್ಪ ಕಾರ್ಯಕ್ರಮಕ್ಕೆ ತಡವಾಗಿ ಹೋಗ್ತಾರೋ, ಅನಂತರ ನೆಕ್ಸ್ಟ್ ಒಂದ್ ಸ್ವಲ್ಪ ಕಾರ್ಯಕ್ರಮ ಮುಂದೆ ಹಾಕ್ತಾರೋ, ಆಮೇಲೆ ಬರೋದಿಲ್ಲ. ಆಮೇಲೆ ಬಯೋನ್ ಬರ್ಗ್ ಸಾಹೇಬ್ರು ಏನ್ ಮಾಡ್ತಾರಪ್ಪ ಅಂದ್ರ ಇವರು ಏನೋ 8 ಟೆನ್ನಿಸ್ ಟೂರ್ನಿನ ಗೆದ್ದಂತ ವ್ಯಕ್ತಿ. ಹೋದ ನಂತರ ಗ್ಯಾಲರಿ ಒಳಗೆ ಗೇಮ್ ನೋಡಕ್ ಕುಂತಿರ್ತಾರೋ. ಕುಂತಾಗ ಮುಖ್ಯಮಂತ್ರಿಗಳು ಬರ್ತಾರೋ, ಅನಂತರ PA ಗಳು ಹೋಗಿ ಹೇಳ್ಬಿಡ್ತಾರ, ಹಿಂಗ್ರಿ ಮುಖ್ಯಮಂತ್ರಿಗಳು ಬಂದಾರೋ, ನಿಮಗೆ ಸನ್ಮಾನ ಮಾಡ್ಬೇಕು. ಅವ್ನು ಬರೋದಿಲ್ಲ, ಎದ್ದು ಬರೋದಿಲ್ಲ. ಯಾಕಪ್ಪ ಅಂದ್ರೆ ನನ್ನ ಮಗನ ಗೇಮ್ ನೋಡಾಕತ್ತಾನ, ಆಟ ನೋಡಾಕತ್ತಾನ, ಈಗ ನಾ ಬರೋದಿಲ್ಲ ಅಂತೇಳಿ ಮುಖ್ಯಮಂತ್ರಿನೂ ಕೂಡ ಏನಪ್ಪಾ ಅಂದ್ರೆ ಅವರ ಸನ್ಮಾನ ಸ್ವೀಕಾರನೂ ಕೂಡ ತಿರಸ್ಕಾರ ಮಾಡಿದನು. ಪ್ರಜಾವಾಣಿ ಪೇಪರ್ದಾಗ, ಇವತ್ತಿನ ಪ್ರಜಾವಾಣಿ ಪೇಪರ್ದಾಗ ಫಸ್ಟ್ ಪೇಜ್ ಆಗ ಬಂದಿದೆ ಸ್ನೇಹಿತರೆ. ಇದರ ಅರ್ಥ ಇಷ್ಟ. ಅದಕ್ಕೆ ಸುದ್ದಿ ಇಲ್ಲದಾನ ಸಾಹೇಬ್ ಯಾರಪ್ಪ ಅಂದ್ರೆ ಬಯೋನ್ ಬೋರ್ಗ್ ಅವರು ಫುಲ್ ಜೋಶಾಗಿ ಗೇಮ್ ನೋಡತ್ತಾರೆ. ಆಮೇಲೆ ಸಾಹೇಬರ ಬ್ಯಾಡ್ರಿ, ನಿಮ್ಮ ಸನ್ಮಾನ ಬೇಡ, ಏನು ಬೇಡ ಅಂದರು. ಇದು ಯಾವಾಗ ಬರ್ತೈತಪ್ಪ ಅಂದ್ರೆ ನಾವೇನಾದ್ರೂ ಅಚಲವಾದದ್ದನ್ನ, ಅಮೋಘವಾದದ್ದನ್ನ ಸಾಧಿಸಿದಾಗ ಇಂಥ ಅಟಿಟ್ಯೂಡ್ ಬರ್ತೈತಿ. ಸುಮ್ಮ ಬರೋದಿಲ್ಲ. ಇಲ್ಲರ ಮುಖ್ಯಮಂತ್ರಿ ಭೇಟಿಯಾಗ ಒಂದು ವರ್ಷಕ್ಕಾದ್ರೂ ಸಾಧ್ಯವಾಗದ ಉದಾಹರಣೆಗಳು ಎಷ್ಟೋ ಅದಾವು. ಇನ್ನು ದೂರದ ಪ್ರಯಾಣಿಕರಿಗೆ ಅನುಕೂಲವಾಗುವಂತೆ KSRTC ಅವರು ಒಂದು ಹೊಸ ವಾಹನವನ್ನ ಸ್ಟಾರ್ಟ್ ಮಾಡಿದರು. ಅದ್ರ ಏನಪ್ಪ ಅಂದ್ರೆ ಅಂಬಾರಿ ಉತ್ಸವ. ಅಂಬಾರಿ ಉತ್ಸವ ಅಂದ್ರೆ ಏನು ಮೈಸೂರಿಗೆ ಸಂಬಂಧಪಟ್ಟದಲ್ಲ, ನಮ್ಮ ಒಂದು ಹೊಸ ಬಸ್ನ ಸೌಲಭ್ಯ KSRTC ಇಂದ. ಇನ್ನು ಗ್ಲೋಬಲ್ ಟೆಕ್ ಶೃಂಗಸಭೆ 2023ರ ಆತಿಥೇಯ ನಗರ ವಿಶಾಖಪಟ್ಟಣಂ. ಇನ್ನು ಲಕ್ಷ್ಮೀ ಭಂಡಾರ ಯೋಜನೆ ಯಾವ ರಾಜ್ಯದ್ದು? ಪಶ್ಚಿಮ ಬಂಗಾಳ ರಾಜ್ಯಕ್ಕೆ ಸಂಬಂಧಪಟ್ಟದ. ಇನ್ನು ಹಾರ್ಬಿಂಗರ್ 2023 ಜಾಗತಿಕ ಹ್ಯಾಕಥಾನ್ ಯಾವ ಸಂಸ್ಥೆ ಆರಂಭಿಸಿದೆಪ್ಪ ಅಂದ್ರೆ RBI. ಈ ಹ್ಯಾಕಥಾನ್ ಆರಂಭಿಸಿದ ಸಂಸ್ಥೆ ಏನ್ ಮಾಡಾಕತ್ತಪ್ಪ ಅಂದ್ರೆ RBI ಅಂಗವಿಕಲರಿಗೆ ಉಪಯೋಗವಾದಂತ ತಂತ್ರಾಂಶವನ್ನು ಸ್ವಾಗತಿಸ್ತಾ ಇದೆ. ತಂತ್ರಾಂಶ ರೆಡಿ ಮಾಡಿಕೊಟ್ರಿ ಅಂತೇಳಿ ಒಂದು ಹ್ಯಾಕಥಾನ್ ಸ್ಟಾರ್ಟ್ ಮಾಡಿದರು. ಅದನ್ನ ಉಪಯುಕ್ತವಾದಂತಹ ಸಾಫ್ಟ್ವೇರ್ ರೆಡಿ ಮಾಡಿಕೊಟ್ರು. ಅವ್ರಿಗೆ ಕೂಡ ಏನಾಗ್ತದೆ, ಹಣದ ಸಹಾಯವನ್ನು ಕೂಡ ಮಾಡ್ತಾರೆ. ಇನ್ನು ರಾಂಚಿಯಲ್ಲಿ ನಡೆದ ರಾಷ್ಟ್ರೀಯ ರೇಸ್ ವಾಕಿಂಗ್ ಚಾಂಪಿಯನ್ಶಿಪ್ 2023ರ ವಿಜಯಶಾಲಿಗಳು ಅಕ್ಷದೀಪ್ ಸಿಂಗ್, ಯಾವ ದೀಪ್? ಅಕ್ಷದೀಪ್ ಸಿಂಗ್ ಮತ್ತು ಪ್ರಿಯಾಂಕಾ ಗೋಸ್ವಾಮಿ.
ಇನ್ನು ಯಾವ ನಗರವು ಇಂಡಿಯಾ ಇಂಟರ್ನ್ಯಾಷನಲ್ ಸೀ ಫುಡ್ ಶೋ ಅನ್ನು ಆರಂಭಿಸಿದೆಪ್ಪ ಅಂದ್ರೆ ಕೋಲ್ಕತ್ತಾದಲ್ಲಿ ಇದು ಸ್ಟಾರ್ಟ್ ಆಗಲಿದೆ. ಯಾವ ಸಂಸ್ಥೆಯು ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಯುವ ಪುರಸ್ಕಾರವನ್ನು ನೀಡುತ್ತದೆ? ಸಂಗೀತ ನಾಟಕ ಅಕಾಡೆಮಿ. ಹಾಗಾದ್ರೆ ಪೊಲೀಸ್ PSI ಎಕ್ಸಾಮ್ ಕೇಳಿದನು ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಯಾವ ಒಂದು ವಾದ್ಯದ ವಾದಕರ ಅನ್ನೋದನ್ನ ಕಮೆಂಟ್ಸ್ ಮಾಡಿ. ಉಸ್ತಾದ ಬಿಸ್ಮಿಲ್ಲಾ ಖಾನ್. ರಾಜ್ಯದಲ್ಲಿ ಇದೇ ಮೊದಲ ಬಾರಿಗೆ ಡ್ರ್ಯಾಗನ್ ಬೋಟ್ ಚಾಂಪಿಯನ್ಶಿಪ್ ಎಲ್ಲಿ ಆರಂಭವಾಗಲಿದೆ? ಫಸ್ಟ್ ಟೈಮ್ ಕರ್ನಾಟಕದಾಗ. ಯಾಕೆ ಬಂದ್ರೆ ಡ್ರ್ಯಾಗನ್ ಬೋಟ್ ಚಾಂಪಿಯನ್ಶಿಪ್ ಬ್ರಹ್ಮಾವರದ ಹೆರೂರ ಬಳಿಯ ಸುವರ್ಣ ನದಿಯಲ್ಲಿ. ಯಾವ ನದಿಯಲ್ಲಿ? ಸುವರ್ಣ ನದಿಯಲ್ಲಿದ್ದಿ. ಹಂಗಾರೆ ಸುದ್ದಿಯಲ್ಲಿದ್ದ ಪೈಜ್ ಉತ್ಸವ. ಈ ಪೈಜ್ ಉತ್ಸವದಾಗ ಜಾವೇದ್ ಅಖ್ತಾರ್ ಕವಿ ಇದೊಂದು ಪೈಜ್ ಉತ್ಸವ ಏನಪ್ಪಾ ಅಂತಂದ್ರ ಅಲ್ಲಿನ ಪಾಕಿಸ್ತಾನದಲ್ಲಿನ ಒಂದು ಕವಿಯನ್ನ ಸ್ಮರಿಸಲಿಕ್ಕೆ ಒಂದು ಉತ್ಸವ ಮಾಡಿರ್ತಾರೋ. ಅಲ್ಲಿ ಜಾವೇದ್ ಅಖ್ತಾರ್ ಅವರು ಹೋಗಿ ಏನ್ ಮಾಡ್ತಾರಪ್ಪ ಅಂತಂದ್ರ ಏನು ಮುಂಬೈ ಭಯೋತ್ಪಾದಕ ದಾಳಿ ಆಗಿತ್ತಲ್ರಿ ನವೆಂಬರ್ 26. ಆ ಭಯೋತ್ಪಾದನೆ ದಾಳಿಯನ್ನ ಮಾಡಿದಂತ ಎಷ್ಟೋ ಜನ ಪಾಕಿಸ್ತಾನದಾಗ ಇನ್ನೂ ಆರಾಮ್ಸೆ ಓಡಾಡಕತ್ತಾರೋ ಅಂತೇಳಿ ವಿಷಾದ ವ್ಯಕ್ತಪಡಿಸ್ತಾರ. ಅದಕ್ಕೆ ಸುದ್ದಿಯಲ್ಲಿರ್ತದೆ ಯಾವುದೋ ಪೈಜ್ ಉತ್ಸವ ಎಲ್ಲಿ ನಡೆದಿತ್ತಾನ ಲಾಹೋರ್ದಾಗ ಪಾಕಿಸ್ತಾನದಾಗ ಹೋಗಿ ಆ ರೀತಿ ಮಾತಾಡ್ತಾರೆ. ಹೀಗಾಗಿ ಗಮನ ಸೆಳೆದ್ರು. ಭಾರತ ಪ್ರಹರಿ ಮೊಬೈಲ್ ಅಪ್ಲಿಕೇಶನ್ ಅನ್ನು ಯಾವ ಸಚಿವಾಲಯ ಬಿಡುಗಡೆ ಮಾಡಿದೆ ಅಂದ್ರೆ ಗಣಿ ಸಚಿವಾಲಯ. ಇದರ ಉದ್ದೇಶ ಏನಪ್ಪಾ ಅಂದ್ರ ಅನಧಿಕೃತ ಕಲ್ಲಿದ್ದಲು ಗಣಿಗಾರಿಕಾ ಚಟುವಟಿಕೆಗಳನ್ನ ವರದಿ ಮಾಡುವುದು ಇದರ ಉದ್ದೇಶ. ಪ್ರಹರಿ ಮೊಬೈಲ್ ಅಪ್ಲಿಕೇಶನ್. ಇತ್ತೀಚೆಗೆ ಯಾವ ದೇಶವು ಅಮೆರಿಕಾದೊಂದಿಗಿನ ಪರಮಾಣು ಒಪ್ಪಂದದಿಂದ ಹಿಂದೆ ಸರಿಯಲು ನಿರ್ಧರಿಸಲಿದೆಪ್ಪ ಅಂದ್ರ ರಷ್ಯಾ. ಯಾವ್ದ್ರಿ? ರಷ್ಯಾ. ಯಾಕೆ ಸರ್ದಾರಪ್ಪ ಅಂದ್ರೆ ಜೋ ಬಿಡನ್ ಹೋಗಿ ಅಲ್ಲಿ ವಿಸಿಟ್ ಕೊಡಾಕ್ತಾನ ಉಕ್ರೇನ್ಕ. ನೀವು ಬೇಡ, ನಿಮ್ ಪರಮಾಣು ಬೇಡ, ಸವಾಸು ಬೇಡ, ವಿ ಆರ್ ಆಲ್ರೆಡಿ ಫಿಟ್ ಅಂತ ಹೇಳಿ ಅವರ ಅಮೆರಿಕದನ್ನ ದೂರ ಸರಿಸ್ತಾರೆ. ಇನ್ನು ಯೂನಿವರ್ಸಿಟಿ ಆಸ್ಪತ್ರೆಯ ಮೊದಲ ಮಹಿಳಾ CEO ಆಗಿ ಯಾರಪ್ಪ ಅಂದ್ರೆ ಮೇಘನಾ ಪಂಡಿತ್. ಸುದ್ದಿಯಲ್ಲಿದ್ದ ಬಾರ್ಡರ್ ಗವಾಸ್ಕರ್ ಟ್ರೋಫಿ ಯಾವ ರಾಷ್ಟ್ರಗಳ ನಡುವಿನ ಪಂದ್ಯಪ್ಪ ಅಂದ್ರೆ ಇಂಡಿಯಾ ಮತ್ತು ಆಸ್ಟ್ರೇಲಿಯಾ. ಕ್ರಿಕೆಟ್ ನೋಡೋರ್ಗಂತ ಯೂಶುವಲಿ ಗೊತ್ತಾ ಇರ್ತದೆ. ಯಾವ ಕ್ರೀಡೆಗಪ್ಪ ಅಂದ್ರೆ ಕ್ರಿಕೆಟ. ಇದು ಪ್ರಸ್ತುತ ಭಾರತ ಆಸ್ಟ್ರೇಲಿಯಾ ನಡುವೆ ನಡೀತೈತಿ. ವಿಶೇಷ ಏನಪ್ಪಾ ಅಂದ್ರೆ ಇದರಲ್ಲಿ ವಿರಾಟ್ ಕೊಹ್ಲಿ ಅಂತಾರಾಷ್ಟ್ರೀಯ 25,000 ರನ್ಗಳನ್ನ ಪೂರೈಸಂತ ಅತಿ ವೇಗವಾಗಿ 25,000 ರನ್ ಸಚಿನ್ ತೆಂಡೂಲ್ಕರ್ ಮಾಡಿದ್ದಾರೆ. ಆದ್ರೆ ಅತಿ ವೇಗವಾಗಿ ಯಾರಪ್ಪ ಅಂತಂದ್ರ ವಿರಾಟ್ ಕೊಹ್ಲಿ ಅವರ ಮಾಡಿದ್ದಾರೆ. ನೆಕ್ಸ್ಟ್ ಸುದ್ದಿಯಲ್ಲಿದ್ದ ನಾಗರಿಕ ಪರಮಾಣು ಸಹಕಾರ ಒಪ್ಪಂದವನ್ನು ಭಾರತದ ಯಾವ ದೇಶದೊಂದಿಗೆ ಜಾರಿಗೊಳಿಸಲು ಅವರು ಯಾರು ಹೊಂಟಾರಪ್ಪ ಅಂತಂದ್ರ ರಷ್ಯಾದಾರ ಅಮೆರಿಕಾದಾರ ಬ್ಯಾಡ ಅಂತ ಹೊಂಟಾರು. ಇಲ್ಲಿ ಯಾವ ದೇಶಪ್ಪ ಅಂತಂದ್ರ ಭಾರತ ಅಮೆರಿಕದೊಂದಿಗೆ ಪರಮಾಣು ಒಪ್ಪಂದ ಮಾಡ್ಕೊಂಡ್. ಅವ್ರ ಕಂಡೀಷನ್ ಹಂಗೈತಿ, ನಮ್ಮ ಕಂಡೀಷನ್ ಹಿಂಗೈತಿ. ಅವ್ರು ಸರಿ, ನಮಗ್ ಸರಿ. ನೋಡ್ರಿ, ಇದು 2008ರಲ್ಲಿ ಭಾರಿ ಸುದ್ದಿಯಲ್ಲಿತ್ತು. 1, 2, 3 ಪರಮಾಣು ಒಪ್ಪಂದ ಅಂತ ಹೇಳಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಇದನ್ನ ಅಮೆರಿಕದೊಂದಿಗೆ ಮಾತುಕತೆ ಮಾಡಿರ್ತಾರ. ಇನ್ನು ರಾಷ್ಟ್ರೀಯ ತೋಟಗಾರಿಕಾ ಮೇಳ 2023 ಯಾವ ರಾಜ್ಯದಲ್ಲಿ ನಡೀತು? ಕರ್ನಾಟಕದಲ್ಲಿ. ಏನಪ್ಪಾ ಅಂದ್ರೆ ಇದರ ವಿಷಯ ನವೀನ ತೋಟಗಾರಿಕೆ ಅಂತ ಹೇಳಿ. ಇನ್ನು ನ್ಯೂ ಎಕ್ಸೈಸ್ ಪಾಲಿಸಿ ಜಾರಿಗೊಳಿಸಿದ ರಾಜ್ಯ ಯಾವಪ್ಪ ಅಂದ್ರೆ ಮಧ್ಯಪ್ರದೇಶ. ವಿಶ್ವದ ಅತಿ ದೊಡ್ಡ ಎಲೆಕ್ಟ್ರಿಕ್ ಕಾರು ತಯಾರಿಕಾ ಘಟಕ. ಎಲೆಕ್ಟ್ರಿಕ್ ಕಾರ್ ಬಹಳ ಹಾವಳಿತಿ ಈಗ. ಅದನ್ನ ಎಲ್ಲಿಪ್ಪ ಅಂತಂದ್ರ ವಿಶ್ವದಾಗ ಅತಿ ದೊಡ್ಡ ತಮಿಳುನಾಡಿನ ಕೃಷ್ಣಗಿರಿ ಮತ್ತು ಧರ್ಮಪುರಿ. ಬಾರಿ ಇಂಪಾರ್ಟೆಂಟ್ ರೀ, ಕೃಷ್ಣಗಿರಿ ಮತ್ತು ಧರ್ಮಪುರಿ. ಯಾವ ಸಂಸ್ಥೆ ಸ್ಥಾಪನೆ ಮಾಡ್ತಾರೆ ಅಂದ್ರೆ ಓಲಾ ಕಂಪನಿ ಈ ಘಟಕವನ್ನ ಪ್ರಾರಂಭಿಸ್ತಾ ಇದೆ. ನೆಕ್ಸ್ಟ್ ತರ್ಕಾಶ್ 6ನೇ ಆವೃತ್ತಿ. ಯಾವ ಶ್ರೀ ತರ್ಕಾಶ್ 6ನೇ ಆವೃತ್ತಿ ಜಂಟಿ ಮಿಲಿಟರಿ ವ್ಯಾಯಾಮ ಯಾವ ನಗರದಲ್ಲಿ ನಡೀತಪ್ಪ ಅಂದ್ರ ಚೆನ್ನೈನಲ್ಲಿ. ಈ ತರ್ಕಾಶ್ ವ್ಯಾಯಾಮ ಯಾವ ರಾಷ್ಟ್ರಪ್ಪ ಅಂತಂದ್ರ ಯಾವ ರಾಷ್ಟ್ರ? ಭಾರತ ಮತ್ತು USA ನಡುವಿಂದ. ಯಾವುದರ ವಿರುದ್ಧಪ್ಪ ಅಂದ್ರೆ ಭಯೋತ್ಪಾದನೆ ವಿರುದ್ಧ ಮಾಡುವಂತ ಸಮರಾಭ್ಯಾಸ. ಭಯೋತ್ಪಾದಕರು ಬಂದ್ರೆ ಯಾವ ರೀತಿ ನಾವು ಅದನ್ನು ಎದುರಿಸ್ಬೇಕಂತ. ಇನ್ನು ಭಾರತ ಭೂಸೇನೆ ಉಪ ಮುಖ್ಯಸ್ಥರಾಗಿ ಯಾರು ನೇಮಕಗೊಂಡಿದ್ದಾರಪ್ಪ ಅಂದ್ರೆ ಸುಚೇಂದ್ರ ಕುಮಾರ್. ಹಾಗಾದ್ರೆ ಮುಖ್ಯಸ್ಥರು ಯಾರಿದ್ದಾರೆ? ಮನೋಜ್ ಕುಮಾರ್ ಪಾಂಡೆ. ನೆಕ್ಸ್ಟ್ 2022ನೇ ಸಾಲಿನ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಬಾಲ ಸಾಹಿತ್ಯ ಪುರಸ್ಕಾರ ತಮ್ಮಣ್ಣ ಬಗಾರ್ ಅವರಿಗೆ ಸಿಕ್ತು. ಕೃತಿ ಯಾವ್ದಂದ್ರೆ ಬಾವಲಿಯ ಗುಹೆ. ಅತಿ ಹೆಚ್ಚು GST ಸಂಗ್ರಹಿಸುವ ರಾಜ್ಯ ಮಹಾರಾಷ್ಟ್ರ. 2ನೇ ಸ್ಥಾನ ಯಾವ್ದಪ್ಪ ಅಂದ್ರ ಕರ್ನಾಟಕ ರಾಜ್ಯ.
ಸುದ್ದಿಯಲ್ಲಿದ್ದ ಪೆರಿಯಾರ್ ಹುಲಿ ಸಂರಕ್ಷಿತ ಪ್ರದೇಶ ಯಾವ ರಾಜ್ಯದಲ್ಲಿದೆ? ಕೇರಳ ರಾಜ್ಯದಲ್ಲಿ. ಇತ್ತೀಚೆಗೆ ಕೇರಳ ರಾಜ್ಯ ಅರಣ್ಯ ಇಲಾಖೆಯು ಪಕ್ಷಿ ಸಮೀಕ್ಷೆಯನ್ನು ಕೈಗೊಂಡಿತ್ತು, ಅದಕ್ಕೆ ಪೆರಿಯಾರ್ ಹುಲಿ ಸಂರಕ್ಷಿತ ಪ್ರದೇಶ ಸುದ್ದಿಯಲ್ಲಿತ್ತು. ಡೇವಿಡ್ ಮಾಲ್ಪಾಸ್ ಅವ್ರು ಏನು ಮಾಡಕತ್ತಾರೋ ಬ್ಯಾಸತ್ತಾರ ಸಂಸ್ಥೆಗೆ ಅಲ್ಲಿ ಕೆಲಸ ಮಾಡೋದಕ್ಕೆ. ಯಾವ ಸಂಸ್ಥೆಪ್ಪ ಅಂದ್ರೆ ವಿಶ್ವ ಬ್ಯಾಂಕ್. ಅದಕ್ಕೆ ನಾ ಓದಿಕ್ಕಿಂತ ಮುಂಚೆ ರಾಜೀನಾಮೆ ಕೊಡ್ತೇನೆ ಅಂತ ಹೇಳಿದರು. ಅದಕ್ಕೆ ಭಾರಿ ಸುದ್ದಿಯಲ್ಲಿತ್ತಿದ್ದು. ಇನ್ನು ನ್ಯಾಷನಲ್ ಜಿಯೋಗ್ರಾಫಿಕ್ನ ವರ್ಷದ ಚಿತ್ರ ಪ್ರಶಸ್ತಿಗೆ ಚಿತ್ರ ಪ್ರಶಸ್ತಿಗೆ ಭಾಜನರಾದ ಛಾಯಾಗ್ರಾಹಕ ಯಾರಪ್ಪ ಅಂದ್ರೆ ಕಾರ್ತಿಕ್ ಸುಬ್ರಹ್ಮಣ್ಯಂ. ನೋಡ್ರಿ, ಆ ಚಿತ್ರ ತೆಗೆದಂಥ ಚಿತ್ರ ಯಾವಪ್ಪ ಅಂದ್ರೆ ಡ್ಯಾನ್ಸ್ ಆಫ್ ದಿ ಈಗಲ್ಸ್. ಯಾವುದೊಂದು ಫೋಟೋ ಕ್ಲಿಕ್ ಮಾಡಿರ್ತಾರಪ್ಪ ಅಂದ್ರೆ ಒಂದು ಹದ್ದುಗಳ ಒಂದು ಒಡನಾಟ ಇರ್ತೈತಿಲ್ರಿ, ಅದನ್ನ ಚಿತ್ರ ತೆಗೆದಿರ್ತಾರೋ ಅದೇ ಏನಪ್ಪಾ ಅಂದ್ರೆ ಡ್ಯಾನ್ಸ್ ಆಫ್ ದಿ ಈಗಲ್ಸ್. ಜಗತ್ತಿನ ಅತಿ ಎತ್ತರದ ನಗರವಾಗಿ ಬೆಳೆಯುತ್ತಿರುವ ನಿಯೋಮನ್ ನಗರ ಯಾವ ನಗರ ರೀ? ನಿಯೋಮ್ ನಗರ ಯಾರು ಕಟ್ಟಾಕತಾರಪ್ಪ ಅಂತಂದ್ರ ಸೌದಿ ಅರೇಬಿಯಾದಾರ. ಯಾರ್ರೀ? ಸೌದಿ ಅರೇಬಿಯಾದ. ಇತ್ತೀಚೆಗೆ ಏನಪ್ಪ ಅಂದ್ರೆ ಅರ್ಧ ಕೆಲಸ ಮುಗಿದೈತೆ ಅಂತ ಹೇಳಿದರು. ಇನ್ನು ಕವಚ ರಾಷ್ಟ್ರೀಯ ಮಟ್ಟದ ಹ್ಯಾಕ್ಥಾನ್ ಅನ್ನು ಯಾವ ಕೇಂದ್ರ ಸಚಿವಾಲಯ ಆಯೋಜಿಸಲಾಗಿದೆ ಅಂದ್ರೆ ಶಿಕ್ಷಣ ಸಚಿವಾಲಯ. ಯಾವುದು? ಕವಚ. ಇನ್ನು ಭಾರತದ ಕೇಂದ್ರ ಗೃಹ ಇಲಾಖೆಯು ಕರ್ನಾಟಕದಲ್ಲ, ಕೇಂದ್ರ ಗೃಹ ಇಲಾಖೆಯು 2022 ಕರ್ನಾಟಕದ ಅತ್ಯುತ್ತಮ ಪೊಲೀಸ್ ಠಾಣೆ ಅಂತ ಹೇಳಿ ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ಗ್ರಾಮದ ಪೊಲೀಸ್ ಠಾಣೆಗೆ ನೀಡಿದ್ದಾರೆ ಸ್ನೇಹಿತರೆ. ಬಾರಿ ಪ್ರೌಢ. ಡೇವಿಡ್ ಮಾಲ್ಪಾಸ್ ಮುಗ್ದೈತ್ರಿದ. ನೆಕ್ಸ್ಟ್ ಈ ಕ್ವಶನ್ ನೋಡ್ರಿ, ಯಾವ ಗ್ರಾಮ ಪಂಚಾಯತಿಯು ಗಾಂಧಿ ಗ್ರಾಮ ಪುರಸ್ಕಾರ 2022ಕ್ಕೆ ಭಾಜನವಾಗಿದೆಪ್ಪ ಅಂದ್ರೆ ಶರು ಗ್ರಾಮ ಪಂಚಾಯತಿ ಉಡುಪಿಯದು. ಓಕೆ ಸ್ನೇಹಿತರೆ, ಇಲ್ಲಿಗೆ ಈ ತರಗತಿಗೆ ಮುಕ್ತಾಯವಾಯಿತು. ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಸ್ನೇಹಿತರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್ ಫ್ರೆಂಡ್ಸ್.